ನಾವು ನೀವು ಜಗತ್ತು ಎಲ್ಲವೂ ಬಯಲಿನಲ್ಲೇ ಬದುಕ್ತಾವೆ. ಬಯಲನ್ನು ಒಂಚೂರು ಅಂಟಿಸಿಕೊಳ್ಳುವುದಿಲ್ಲ, ಬಯಲು ಏನೂ ಆಗುವುದಿಲ್ಲ. ಇದು ಪ್ರಕೃತಿಯ ಬಯಲು. ಸಣ್ಣ ದೊಡ್ಡದೊಂದು ಅದು ದೇವ ಬಯಲು, ನಮ್ಮಲ್ಲಿ ಐತದು. ನಾವೂ ಇದ್ದೀವಿ ಹಾಗೆ. ಇದು ಹೊರಗಿನ ರೂಪ ನಮ್ಮದು. ನೀವು ಅಕ್ಕ ಮಹಾದೇವರು ಹೇಳೋದಿಲ್ಲ, ಒಳಗೆ ಸುಳಿಯುವ ಆತ್ಮ ಗಂಡಲ್ಲ ಹೆಣ್ಣಲ್ಲ. ನೀವು ನೋಡಾಕ ಹೊರಗೆ ನೋಡಾಕ ಹಂಗೆ ಪಾತ್ರ ಮಾಡಿದವನು ಹೆಂಗೆಂಗ ಇರೋದಿಲ್ಲ, ಹಾಗೆ ನಾವು ಅಷ್ಟೇ. ಇದು ಒಂದು ಹೊರಗಿಂದು. ಈಗ ನಿಮಗೆ ಯಾವತ್ತ ಹುಟ್ಟಿದ್ರಿ ಅವಾಗೊಂದು ದೇಹ ಪ್ರಾಪ್ತಿಯಾಯಿತು. ನಿಮ್ಮ ಕರ್ಮಗಳಂತ ಒಂದೈತಿ, ಪ್ರಾರಬ್ಧ ಕರ್ಮ ಅಂತ ಒಂದೈತಿ. ಅದರಂತೆ ನಿಮ್ಮ ದೇಹ ರಚನೆ ಆಗ್ತದೆ, ಸ್ವರೂಪ ಕುರೂಪ. ಅದಕ್ಕೆ ಅವರು ವೇದವ್ಯಾಸರು ಹೇಳ್ತಾರೆ, ಏನದು ಅಂತಂದ್ರೆ ಏನು, ಋಣಾನುಬಂಧೇನ ಪತಿಪತ್ನಿ ಸುತ ಆಲಯ. ಇದು ಯಾಕೆ ನಮಗೆ ಹಿಂಗೆ ಬಂತು ಅಂದ್ರೆ, ನೀವು ಜನ್ಮ ಜನ್ಮಗಳಲ್ಲಿ ಕರ್ಮ ಮಾಡ್ಕೊಂಡು, ಕರ್ಮ ಅಂದರೆ ಕೆಲಸ, ಪಾಪ ಗೀಪ ಅಲ್ಲ. ನೀವು ಕರ್ಮ ಅಂದ ಕೂಡಲೇ ಪಾಪ ಅಂತ ಅರ್ಥ ಮಾಡ್ತೀರಿ, ಹಂಗಲ್ಲ. ಕರ್ಮ ಅಂದರೆ ಕ್ರಿಯೆ, ಏನಾರ ಮಾಡ್ತಾನೆ ಬರ್ತೀವಿ. ಅದರಲ್ಲಿ ಮನುಷ್ಯ ನಾನು ಪಾಪ ಮಾಡಿ ಅನ್ನೋದು ಮೊದಲು ಬಿಡಬೇಕು. ಯಾವುದು ಪಾಪ ಅವರಿಗೆ ಗೊತ್ತಾಗಿಲ್ಲಂತ ವೇದವ್ಯಾಸರಿಗೆ. ಅದಕ್ಕೆ ಅವ್ರು ಹೇಳಿದ್ರಂತ, ಪರಪೀಡನವೇ ಪಾಪ, ಪರೋಪಕಾರವೇ ಪುಣ್ಯ. ನೀವು ಮಾಡೇ ಮಾಡ್ತೀರಲ್ಲ, ಏನೂ ಗೊತ್ತಿಲ್ಲದ ಮಕ್ಕಳಿಗೆ ಎಷ್ಟು ಸಾಕಿ ಸಲುತ್ತೀರಿ, ಗಂಡಂದಿರಿಂದ ಎಷ್ಟು ಪೂಜ್ಯತೆ ಮಾಡ್ತೀರಿ, ಮನೆಯನ್ನು ಎಷ್ಟು ಸ್ವಚ್ಛಿಡ್ತೀರಿ. ಇದೇನು ನಿಮ್ಮ ನಿಷ್ಕಾಮ ಕರ್ಮ ಅಲ್ಲೇನಿದು? ಅಲ್ಲೇನು ಮನೆ ಮೇಲೆ ಎಷ್ಟೊಂದು ನಿಮಗೆ ಪ್ರೀತಿ. ಅದನ್ನು ಬಿಟ್ಟು ಒಂದಿಷ್ಟು ವಚಿ ನಿಂತಲ್ಲಿ ಬಂದಿರ್ತೀರಲ್ಲ, ಆವಾಗ ಸ್ವಲ್ಪ ಆಗಲ್ಬೋದು ಅಷ್ಟೇ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲೆಲ್ಲ ಬರೀ ಮನೆಯೇ ಇರ್ತದೆ. ಮನೆ ಇರ್ತತಿ, ಗಂಡ ಇರ್ತಾನೆ, ಮಕ್ಕಳು ಇರ್ತಾರೆ ಅಲ್ಲ. ಅದರಲ್ಲಿ ಕೆಲವು ವ್ಯವಹಾರಗಳು ಇರ್ತಾವೆ. ಅವು ವ್ಯವಹಾರಗಳು ಇವೇ ಪ್ರಧಾನ. ಆದರೆ ನೀವು ಸಂಸಾರಿಕರು, ಇವೇ ಪ್ರಧಾನ. ಜೀವನ ತುಂಬೆಲ್ಲ ಹೌದು ಇರಬೇಕು, ಮತ್ತು ಅದು ಗದಿ ಬಂದಾಗ ಇರಬೇಕು. ಜಗತ್ತಿನಲ್ಲಿ ಬಂದೇವಂದರೆ ಇರಬೇಕು, ಆದರೆ ದೇವರಷ್ಟು ಇರಬೇಕು. ಯಾಕ ಅಂತಿಮದಲ್ಲಿ ನಮಗೆ ಪಾರು ಮಾಡೋನು, ನಮ್ಮೆಲ್ಲ ದುಃಖಗಳನ್ನು ಇಲ್ಲದಂಗೆ ಮಾಡೋನು ದೇವರೇ ಹೊರತು ಇವು ಯಾವೂ ಅಲ್ಲ. ನಾವು ಅಂತೀವಷ್ಟೆ, ನಾವು ಭಾಳ ಪುಣ್ಯ ಮಾಡಿದ್ವಿ, ಇಂಥ ಗಂಡನ ಪಡೆದ್ವಿ ಅಂತೀವಿ. ಪುಣ್ಯ ಅಂದರೆ ಏನು? ಸುಖವಾಗಿರೋದು ಅಲ್ಲ. ಏನು ನಮಗಿದಿಲ್ಲ. ಅವರೇ ಹೇಳ್ಯಾರ ವೇದವ್ಯಾಸರು, ಪರಪೀಡನವೇ ಪಾಪ. ಪರರಿಗೆ ದುಃಖ ಕೊಡ್ತಿರಲ್ಲ ಅದು ಪಾಪ, ಪರೋಪಕಾರವೇ ಪುಣ್ಯ. ಇದು ಒಳ್ಳೆಯದಲ್ಲೇ. ಮತ್ತಿನ್ನು ದೇವರು, ದೇವರಂತ ನೀವೇನು ಭಾವಿಸೀರಿ ಅದು ಹೌದು. ಮಹಾತ್ಮರು ನಿಮಗೆ ಹೇಳಿಕೊಟ್ಟಿರ್ತಾರೆ, ಇದನ್ನು ಪೂಜೆ ಮಾಡಿ. ಈಗ ಹೇಳಿದ್ರಲ್ಲ, ಎಷ್ಟು ಚಂದ ಹೇಳಿದೆ ಅಂತವೆಲ್ಲ ಸ್ತೋತ್ರಗಳನ್ನು ಹೇಳಿದೆ. ಅದು ನಿಮ್ಮ ಏನಂತೀರ, ಇಂದ್ರಿಯಗಳು ಶುದ್ಧ, ನಾನೇ ಶುದ್ಧ ಆಗುವುದಿಲ್ಲ. ಏನೇನೋ ಅಪಶಬ್ದಗಳನ್ನು ನುಡಿಯೋದಕ್ಕಿಂತ ಇಷ್ಟಾದ ಶುದ್ಧಗಳನ್ನು ಹೇಳಿದ್ರೆ ಮನಸ್ಸು ತಪಸ್ಸಾಕ ನಿಮ್ಮದು ತಪಸ್ಸು ಮಾಡೋಕ್ಕೆ ಕಲಿಸಾಕತ್ಯಾರವರು ಅಲ್ವಾ. ನಾಲಿಗೆ ತಪಸ್ಸು. ನಮಗಿರೋದು 3 ಕರಣಗಳು, ಕಾಯ ವಾಚ ಮನಸ್ಸು. ಇವು ನಮ್ಮ ಉಪಕರಣಗಳಿವು. ಇವನು ಶುದ್ಧ ಇಟ್ಕೋಬೇಕು, ಚಂದ ಇಟ್ಕೋಬೇಕು. ಇದರಿಂದ ಏನು ಮಾಡ್ತೀವಲ್ಲ ಅದು ನಮಗೆ ಸುಖ ಕೊಡ್ತದೆ, ಆನಂದ ಕೊಡ್ತದೆ, ಮತ್ತು ಈ ದೇಹದಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ನಿಮ್ಮ ದೇಹದಿಂದ ಬಿಡುಗಡೆ ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಆದರೆ ಇಲ್ಲಿ ಭಾಳ ಜನ ಮಹಾತ್ಮರು ಬಂದು ಹೋಗ್ಯಾರಲ್ಲ, ಅವರೆಲ್ಲರೂ ಏನಾರ ಒಂದು ಹೇಳ್ತಾನೆ ಇರ್ತಾರೆ. ವೇದಾಂತ ಅಂತ ಕರೀತಾರೆ. ಚಿಕ್ಕಲಿಂಗಣ್ಣ ಸ್ವಾಮಿಗಳು ಅವ್ರ ಗುರುಗಳೆಲ್ಲ ವೇದಾಂತಿಗಳು. ನಿಮ್ಮ ಇಲ್ಲಿ ನಾ ಪ್ರಥಮದಲ್ಲಿ ಬಂದಾಗ ಅವರ ಶಿಷ್ಯರೊಬ್ಬರು ಸರಸ್ವತಮ್ಮ ಅಂತೇನೋ ಇದ್ದರು. ನಿಮ್ಮ ಅಜ್ಜಿನ ಅವ್ರು ಇದ್ದರು, ನಾನು ನೋಡಿದ್ದೆವರು, ನಾನು ಮಾತಾಡಿದ್ದೆವ್ರ ಜೊತೆಗೆ. ಅವರು ಮತ್ತು ಯಾರೋ ಅವರಿಬ್ಬರು ಇದ್ದರು. ಹೌದು, ಪುಟ್ಟಮ್ಮಣಿಯವರು. ಹೌದು ಹೌದು, ನಾನು ಅವಾಗ ಬರ್ತಿದ್ದೆ. ಅವಾಗ ಅವರು ವೇದಾಂತ ಹೇಳ್ತಿದ್ರು, ಅವ್ರ ಗುರುಗಳು ಹೇಳಿದ್ರು ಅಂತ ಹೇಳ್ತಿದ್ರು. ಇದು ವೇದಾಂತ ಅಂತ ಒಂದು ಐತಿ. ವೇದಾಂತ ಅಂದ್ರೆ ಅದು ಏನೋ ಅಲ್ಲ, ನಿಂದೆ. ನೀವು ಹಿಂಗದಿರಲ್ಲ, ಹಿಂಗೆ ನಿಮ್ಮ ನಿಜವಾದ ಸ್ವರೂಪ ಹಿಂಗಲ್ಲ. ಯಾಕೆ? ಇದು ಹುಟ್ಟಿದಾಗಿಂದ ಇಲ್ಲಿ ತನಕ ಇನ್ನು ಸಾಯುವವರೆಗೂ ಎಷ್ಟು ಬದಲಾವಣೆ ಆಗ್ತದೆ? ಸಾಮಾನ್ಯ ಬದಲಾವಣೆ ಆಗ್ತದೆ.
ಸಣ್ಣ ಮಗು ಇರುವಾಗ ಒಂದು ರೀತಿ ಬೇರೆ, ನಮ್ಮ ಮಾತು ಬೇರೆ, ನಡೆ ಬೇರೆ, ಇದು ಬೇರೆ ಇಲ್ವಾ? ಅವಾಗ ತಾಯಿ ಅವನು ಆ ಸಣ್ಣ ಮಗು ತಾಯಿಯನ್ನೇ ಆಶ್ರಯವಾಗಿರ್ತಾನೆ, ಅದರ ಆಶ್ರಯದಲ್ಲೇ ಇರ್ತಾನೆ. ಸ್ವಲ್ಪ ಬೆಳೆದ, ಸ್ಕೂಲಿಗೆ ಹೊರಟ, ಹೆಗಲಿ ಬೇಗ ಹಾಕಿದ, ಸುಮ್ಮನೆ ಇನ್ನು ಅವರು ಅವನೇ ತಾಯಿಗೆ ಏನು ಕಲಿತೆ ನಿನಗೇನು ಗೊತ್ತಾಗತ್ತೆ, ನಾ ಹೇಳ್ತಾನೆ ಅವನು ಬುದ್ಧಿ ಹೇಳಕ್ಕೆ ಶುರು ಮಾಡ್ತಾನೆ. ಅಷ್ಟು ಓದಿದ ಕೂಡಲೇ ಆಮೇಲೆ ಯೌವನ ಬರ್ತೈತಿ, ಅವ ತಲೆ ತಿರುಗಿ ಬಿಡ್ತೈತಿ, ಯಾರ ಮಾತು ಕೇಳಾರ್ದಂಗೆ ಆಗ್ತದೆ. ಅವನು ತಪ್ಪಲ್ಲದು, ಇರುದ ಯೌವನ ಹಂಗೈತ. ಮಗ ಸಣ್ಣ ಮಗು ಇರುವಾಗ ಯಾರು ತಡೆದ್ರೆ ನಿಲ್ಲಿಸ್ತಾರ, ಓಡ್ತಾ ಇರ್ತಾನೆ. ಮಳೆ ಬರಲಿ ಏನಾರು ಬರಲಿ ಸುಮ್ಮನೆ ಆಡೋ ಅಲ್ಲ. ಯೌವನ ಬಂತು ಅಂದ್ರೆ ಅವನಿದನ್ನು ಬೇರೆ ಆಗ್ತದೆ. ಇನ್ನು ತಾಯಿ ಅವನ ಮೇಲಿನ ಇದನ್ನ ಏನಂತೆ ಭರವಸೆ ಕೈ ಬಿಡಬೇಕು, ಭಾಳ ಇಟ್ಕೋಬಾರ್ದು. ಏನು ಮಗನ ಮೇಲೆ ಮಮಕಾರ ಇರಬೇಕು. ಮದುವೆ ಆದ್ಮೇಲೆ ಇನ್ನೇನು ಅವ್ರವ್ರ ಮೇಲೆ ಮಮಕಾರ ಮೋಹ ಶುರುವಾಗಿರ್ತಾವೆ. ಅವ್ರ ಮೇಲೆ ಗಂಡ ಹೆಂಡತಿ ಮೇಲೆ ಮೋಹ ಶುರುವಾದ ಮೇಲೆ ನೀವು ಸರ್ಕೋಬೇಕು, ನೀವೇ ದೊಡ್ಡವರು ಇರಬೇಕು. ಅವರಿಗೂ ಬುದ್ಧಿ ಅಲ್ವಾ, ನಿಮಗೆ ಬುದ್ಧಿ ಇಲ್ಲ ಅಂತ ಆಗ್ತವೆ ಹೊರತು ಅವ್ರಿಗೆ ಬುದ್ಧಿ. ನೀವು ಮದುವೆ ಹಂಗೆ ಮಾಡಿದ್ದೀರಲ್ಲ, ಅದನ್ನು ಮರ್ತಾಗ್ಬಿಟ್ಟಿರಲ್ಲ ಅಲ್ಲ. ಅದಕ್ಕೆ ನೀವು ನೀವೇ ದೊಡ್ಡವರು ಆದ ಕೂಡಲೇ ಅವರು ನೀವು ಸರ್ಕೋಬೇಕು. ಅವನ ಜವಾಬ್ದಾರಿ ಇಲ್ಲ ಅವಳಿಗೆ, ಅವನ ಜವಾಬ್ದಾರಿ ಇಲ್ಲ ಅವಳಿಗೆ ಅಂತ ಬಿಡಬೇಕು. ಇದು ಸಂಸಾರ. ಇಲ್ಲ ಅಂದ್ರೆ ನಿಮಗೆ ಭಾಳ ದುಃಖ ಆಗ್ತದೆ, ಕೊನೆವರೆಗೂ ದುಃಖ ಆಗ್ತದೆ. ಎಷ್ಟೋ ಜನ ನಾನು ನೋಡೇನಿ, ನನ್ನ ಹತ್ರ ಬಂದು ಹೇಳ್ಯ, ನನ್ನ ಮಗ ಸತ್ತು ಹೋದಿದ್ಕ ಆಯುಷ್ ತುಂಬೆಲ್ಲ ಅವ್ರು ನೋಡಿಲ್ಲ. ಹತ್ರ ಏನು ಬರ್ತದೆ, ಹೋಯ್ತು ಹೋಯ್ತು, ಸತ್ತ ಮೇಲೆ ಇನ್ನೇನು? ಸಾವನ್ನೋದೈತಲ್ಲ ಎಲ್ಲರ ಜೀವನದ ಕೊನೆ ಅದು. ಯಾರಿಗೂ ತಪ್ಸಕ್ಕೆ ಬಂದಿಲ್ಲ, ಇನ್ನು ಮುಂದೆ ಯಾರೂ ತಪ್ಸೋದಿಲ್ಲ. ಅದನ್ನು ನೀವು ನಿಷ್ಠೆ ತಿಳ್ಕೊಂಡಿರ್ತೀವಿ. ಹಂಗೆ ಮಗ ಹೆಂಡತಿ ಕಡೆ ಹೋಗೋದೇ, ಅವನವನ ಪ್ರೀತಿ ಮಾಡೋದೇ, ಹೆಂಡತಿ ಅವನ ಪ್ರೀತಿ ಮಾಡೋದೇ ಅವ್ರ ಜೀವನದ, ಅವನ ಮಕ್ಕಳು ಅವರು. ನೀವು ಅವಾಗೂ ಮೂಗು ತೋರ್ಸಕ್ಕೆ ಹೋದರೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ದುಃಖ ಆಗ್ತದೆ ನಿಮಗೆ. ದೊಡ್ಡವರಿಗೆ ದುಃಖ ಆಕತಿ. ಅವ್ರು ಹೇಳ್ತಿರ್ತಾನೆ, ಹೆಂಡತಿ ಹೇಳ್ತಾನೆ, ಇವತ್ತು ನಮ್ಮ ತಾಯಿಗೆ ಚೆನ್ನಾಗಿ ನೀರು ಇಳಿಸ್ಬಿಟ್ಟೇನೆ ನಿಮ್ಮ ಸಲುವಾಗಿ ಅಂತ. ನಿಮಗೇನು ಹೇಳೋದಿಲ್ಲ ಅವನು ಅವ್ರಿಗೆ ಹೇಳ್ತಾನೆ. ಅವಳ ಮತ್ತು ಅದಕ್ಕಾಗಿ ನಾನು ಕಾಯ್ತಿದ್ದೆ ಅಂತಾರ ಅವನ್ನ. ಇದಕ್ಕೆ ಸಂಸಾರ ಅಂತ ಕರೀತಾರೆ. ಈ ಸಂಸಾರ ಹಿಂಗ, ಇದು ನೀವು ತಿಳಿದಿರೋದು ಏನು ಹೇಳ್ಬೇಕು, ಹಿಂಗ ಇದು. ಇದನ್ನು ಬದಲಾವಣೆ ಮಾಡೋದಕ್ಕೆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಯಾವ ದೇವತೆಗಳು ಬಡದಾಡಿಲ್ಲ. ಶಿವನೇ 2 ಹೆಂಡತಿ ಇಟ್ಕೊಂಡು ಜಗಳ ಮಾಡ್ತಾ ಇದ್ದಾನಂತ. ವಿಷ್ಣುಂದಂತೂ ಕತೆ ಬೇಡವೇ ಬೇಡ. ಅವ್ರ ದೇವತೆಗಳೇ ಹಂಗೆ ಮಾಡುವಾಗ ನೀವ್ಯಾವ ದೇವತೆಗಳು, ನಿಮಗ್ಯಾವ ಸಾಮರ್ಥ್ಯ ಇರ್ತದೆ? ಇಲ್ಲ. ಮತ್ತು ಈ ದೇಹದ ಕಷ್ಟ ನಷ್ಟಗಳು, ಅದು ಬಾಲ್ಯ ಯೌವನ ಅಂತ ವೇದಾಂತದೊಳಗೆ ಹೇಳಿದ್ದಾರೆ. 6 ವಿಕಾರಗಳಿದ್ದಾವು. ತಾಯಿಯ ಗರ್ಭದಲ್ಲಿರುವಂಥದ್ದು ಒಂದು, ತಾಯಿ ಗರ್ಭದಿಂದ ಹೊರಗೆ ಬರ್ತಾನ. ಹೊರಗೆ ಬಂದ ಮೇಲೆ ವಿದ್ಯೆ ಕಲಿತಾನ. ತಾಯಿ ವಿದ್ಯೆನೇ ಪ್ರಥಮ ವಿದ್ಯೆ, ಅದಕ್ಕಿಂತ ವಿದ್ಯೆ ಕಲಿಸೋರು ಯಾರು ಇಲ್ಲ. ಇಲ್ಲಿ ಹೇಳಿದ್ರಲ್ಲಿ ಹೇಳಿ, ತಾಯಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಹೌದು, ಮೊದಲ ನಮಗೇನೂ ಅಕ್ಷರ ಏನೂ ಅನ್ನಕ ಬರಲಾರದವರಿಗೆ ಎಂಥ ವಿದ್ಯೆ ಕೊಡ್ತಾರೆ ತಾಯಿ. ಆಟ ಆಡ್ಕೊಂತ ಎಲ್ಲರ ಹೆಸರು ಎಲ್ಲವನ್ನ ಕಲ್ತು ಬಿಡ್ತೇವೆ. ಇಲ್ಲ ಮುಂದೆ ಅದೇ ಹುಡುಗ ಸ್ಕೂಲಿಗೆ ಇದನ್ನು ಹಾಕ್ಕೊಂಡು ಸ್ಕೂಲಿಗೆ ಹೋದ್ರೆ ನಿನಗೇನು ಗೊತ್ತಾಗತ್ತೆ ಅಂತ ತಾಯಿ ಹೇಳಕತ್ತಾನ, ಇದು ಬೇರೆ ಅದು ಬೇರೆ ಅಂತ ಅಷ್ಟು ತಯಾರು ಮಾಡ್ತಾನೆ ತಾಯಿ. ಅದು ಮಮಕಾರ ಪ್ರೀತಿ ಅಲ್ಲಿವರೆಗೂ ಇರಬೇಕು, ನಿಮ್ಗೆ ಇರಬಾರ್ದು ಅಂದ್ರೆ. ಇಲ್ಲ ಅಂದ್ರೆ ಅವನು ಪೋಷಕನಷ್ಟು ಬೆಳೆಯೋಕೆ ಸಾಧ್ಯ ಇಲ್ಲ. ಅವನು ಕೊಡುವ ವಿದ್ಯೆಗಳನ್ನು ಎಷ್ಟು ಸಾಧ್ಯ ಇದೆಯೋ ನಮ್ಗೆ ಅಷ್ಟು ಕೊಡಬೇಕು. ಮದುವೆ ಆದಮೇಲೆ ಕೈ ಬಿಡುತ್ತೆ, ಕೈಯೇ ಬಿಡ್ಬೇಕು. ಇಲ್ಲ ನಾ ಹಿಡ್ಕೋತೀನಿ ಅಂದ್ರೆ ದುಃಖ ಅನುಭವಿಸೋಕೆ ತಯಾರಿರಬೇಕು. ಇಲ್ಲಿವರೆಗೂ ಯಾರು ಅತ್ತಿ ಸೊಸೆನ ಒಂದು ಮಾಡಿದ ಇತಿಹಾಸದೊಳಗೆ ಇಲ್ಲ. ಅದು ನಿಮ್ಗೆ ಗೊತ್ತಿರಬೇಕು. ನೀವೇ ಸರಿಯಾಗಿರ್ಬೇಕು, ಸರದ್ ಬಿಡ್ಬೇಕು.
ಅವ್ರು ಚೆನ್ನಾಗಿದ್ದರೆ ಸಾಕು ಅಂತಿರ್ತೀರಲ್ಲ. ಆಗ ನೀವು ಬರೀ ಬಾಯಿಗೆ ಅಂತಿರ್ತೀರಿ, ಎಲ್ಲರೂ ಮೂಗು ತೋರಿಸ್ತಿರ್ತೀರಿ. ನಾನು ಇದಕ್ಕೆ ಚಿಕ್ಕಲಿಂಗನ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂದ್ರೆ ನೀನು ಸಿನಿಮಾ ಕರ್ಕೊಂಡು ಹೋಗಿಯಲ್ಲ ಅಂತೀವಿ. ಅವ್ರು ಸಿನಿಮಾದ ಕಾಲದು, ಅವರು ಸಿನಿಮಾ ನೋಡು. ಈಗಂತೂ ಕಾಲ ವಿಪರೀತ ಬದಲಾವಣೆ. ಈಗ ಯಾರೂ ನಿಮ್ಮ ಮಾತು ಕೇಳೋದಿಲ್ಲ. ಅದಕ್ಕೆ ಅವ್ರನ್ನ ಕೇಳಕ್ಕೆ ಹೋಗಬಾರ್ದು, ಯಾರು ಕಲ್ಸಕ್ಕೆ ಹೋಗಬಾರ್ದು. ಅವ್ರು ಆಗಲೇ ಕಲ್ತು ಬಂದಿರ್ತಾರೆ. ನಿಮ್ಮ ಮಗನಿಗೆ ಎಲ್ಲ ಕಲ್ಸಕ್ಕೆ ತಯಾರದಾರಂದ್ರೆ ನೀವ್ಯಾವ ದೊಡ್ಡ ಮನುಷ್ಯ. ಇದು ಇನ್ನೂ ಎಲ್ಲೋ ಯಾವ ಕಾಲದಾಗ ಐತೆ ಅಂತಿರ್ತಾರೆ ಅವರು. ಅದಕ್ಕೆ ಹಂಗೆ ನೀವು ಹಿಂದೆ ಸರಿಯೋದಂದ್ರೆ ಏನು ಭಾರಿ ಮಾಡೋದಲ್ಲ. ಇಲ್ಲಿವರೆಗೂ ನೀವು ಮಾಡಿದ್ದ ಅವ್ರು ಉಣ್ತಿದ್ರು, ಇನ್ನು ಅವ್ರು ಮಾಡಿದ್ದ ನೀವು ಉಂಡ್ರೆ ಏನು ತಪ್ಪಕತೆ? ಒಂದು ವೇಳೆ ಉಪ್ಪು ಇದಾದ್ರೂ ಸ್ವಲ್ಪ ಹೇಳ್ರಿ, ಚಂದ ಮಾಡಿಕೊಡ್ತಾರ. ಕುತ್ಕೊಂಡು ಉಣ್ಣಾವ್ಗೆ ಮತ್ತೆ ಅಲ್ಲೇನು ಆಗಿಲ್ಲ ಬರ್ರಿ ಇಲ್ಲಿ ಮಠಕ್ಕೆ ಒಂದೆರಡು ಪ್ರವಚನ ಕೇಳ್ರಿ, ಮನಸ್ಸು ಶಾಂತಕತೆ ಹೋಗ್ರಿ. ಸಂಸಾರದವ್ರು ಇದನ್ನೇ ಮಾಡಬೇಕು. ಸಂಸಾರ ಮಾಡಬೇಕು, ಅದರಲ್ಲಿ ಮುಳುಗಿ ಬಿಡಬಾರ್ದು. ಹೆಂಗೆ ಮುಳುಗ್ತೀವಿ ಅಂದ್ರೆ ಇದು ಹೇಳೋದೇ ಇಲ್ಲ. ಎಲ್ಲ ಸಂಸಾರಿಕರು ಹೆಂಗೆ ಅದರ ಒಳಗೆ ಹೋಗಿ ಮುಳುಗಿ ಬಿಟ್ಟರೆ ಯಾವ ಸ್ವಾಮಿಗಳು, ಗುರುಗಳು, ದೇವರು ಬಂದರು ಹೇಳೋದಿಲ್ಲ. ಸ್ವಾಮಿಗಳಿಗೆ ಬುದ್ಧಿ ಹೇಳಕ್ಕೆ ಶುರು ಮಾಡ್ತಾರೆ. ಇಲ್ಲ, ಹಂಗೆ ಇತ್ತು ಜಗತ್ತಿರೋದ ಹಿಂಗ. ಇದರಲ್ಲಿ ನಮ್ಮ ದೇಹದೊಳಗೆ 3 ಕರಣಗಳಿಂದ ದೇಹ ಒಂದು ಹೊರಗಡೆ, ಅದು ಇಲ್ಲಿ ಜ್ಞಾನೇಂದ್ರಿಯಗಳಿಂದ. ಇವು ಸಂಪತ್ತು ಅಂತ ಕರೆದಾರ ಶಾಸ್ತ್ರದೊಳಗೆ. ನಿಮ್ಮ ಬೆಳ್ಳಿ ಬಂಗಾರ ಸಂಪತ್ತು ಅಂದಿಲ್ಲ. ಏನು ಸಂಪತ್ತು ಅಂದರೆ ಕಣ್ಣು ಸಂಪತ್ತು, ಕಿವಿ ಸಂಪತ್ತು, ಮೂಗು ಸಂಪತ್ತು, ಇಲ್ಲ ನಾಲಿಗೆ ಸಂಪತ್ತು, ಚರ್ಮ ಸಂಪತ್ತು. ಇವು ಜ್ಞಾನೇಂದ್ರಿಯಗಳಂತ ಕರೀತಾರೆ. ಇವು ಎಲ್ಲರಿಗೂ ಅದಾವ. ಯಾರ ಅತ್ತೆ ಮಾವ ಮಾಡಿಸ್ಕೊಟ್ಟಿಲ್ಲ ಇವನ್ನ. ನನ್ನ ಸರ ಅನ್ನಕ್ಕೆ ಕೊಡೋದಿಲ್ಲ. ಸರ ಇರಲಿಕ್ಕೆ ನಡೀತೈತೆ, ಚರ್ಮ ಇರಲಿಕ್ಕೆ ನಡೀತೈತೆ, ಕನ್ನಡಕ್ಕೆ ಇರಲಿಕ್ಕೆ ಕಣ್ಣಿರ್ಲಿಕ್ಕೆ ನಡೀತೈತೆ, ಕಿವಿ ಇರಲಿಕ್ಕೆ ನಡೀತೈತೆ, ನಾಲಿಗೆ ಇರಲಿಕ್ಕೆ ಊಟ ಮಾಡೋಕ್ಕಾಗ್ತದೇನೋ. ಇವು ಜ್ಞಾನೇಂದ್ರಿಯಗಳು. ಪ್ರಕೃತಿ ನಮ್ಮ ಕೊಟ್ಟ ವರಗಳಿಗೂ ನಿಮಗೆ ದೇವರ ಏನಾರು ಎಲ್ಲರ ಇಲ್ಲಿ ದೇವಸ್ಥಾನದಾಗ ಒಂದು ದೇವರು ನೋಡ್ರಿ. ಆದರೆ ದೇವರು ಕೊಟ್ಟ ವಸ್ತುಗಳಿವೆ. ಯಾರು ಕೊಟ್ಟಾರ ನಿಮಗೆ? ಹತ್ತಿ ಕೊಟ್ಟಾರ, ಅಮ್ಮ ಕೊಟ್ಟಾರ, ಯಾರು ಕೊಟ್ಟಾರ? ಕಣ್ಣು ಯಾರು ಕೊಟ್ಟಾರ? ದೇವರೇ ಕೊಟ್ಟಾನ. ಅವಕ ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಇನ್ನು ಕೈ, ಕಾಲು ಇವು ಕರ್ಮೇಂದ್ರಿಯಗಳಂತ ಕರೀತಾರೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಗೊತ್ತಿರ್ಬೋದ್ರಲ್ಲಿ ಭಾಳ ಹೇಳಿರ್ತಾರೆ ಎಲ್ಲರೂ. ವಾಕ್, ಪಾದ, ಪ್ರಾಣಿಗಳು ಉಪಸ್ಥ ಇವು ಕರ್ಮೇಂದ್ರಿಯಗಳು. ನೇತ್ರ, ಶ್ರೋತ್ರ, ದಿವ್ಯ, ಘ್ರಾಣ, ತ್ವಕ್ ಇವು ಜ್ಞಾನೇಂದ್ರಿಯಗಳು. 10 ಇವು. ಮತ್ತು ಇನ್ನೂ ಒಂದು ಇದರ ಆಧಾರದಲ್ಲಿ ಐತಿ 5 ಪಂಚ ಪ್ರಾಣಗಳು. ಪ್ರಾಣಿಗಳಂದ್ರೆ ಏನು ಮಾಡೋರು? ಏನು ಮಾಡೋರು? ಅವು ಪಂಚ ಪ್ರಾಣಗಳು ನಮ್ಮ ದೇಹದಲ್ಲಿ ಅದ್ಭುತ ಕಾರ್ಯವನ್ನು ಮಾಡ್ತಾವು. ಅದು ಇಲ್ಲ ಅಂದ್ರೆ ನಮ್ಗೆ ಹೇಳಕ್ಕೆ ಬರೋದಿಲ್ಲ, ಮಾತಾಡಕ್ಕೆ ಬರೋದಿಲ್ಲ. ಪ್ರಾಣಿಗಳಂದ್ರೆ ಏನು ಮಾತಾಡ್ತೀವಿ? ಅವು ಪಂಚಪ್ರಾಣ 10 ಪ್ರಾಣಗಳಾಗಿ ವಿಭಜನೆ ಆಗ್ಯವು. ಗೊತ್ತಾಯ್ತು? ಅದಕ್ಕೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಪಂಚ ಪ್ರಾಣಗಳು. ಅವು ಯಾರು? ಗಂಡ, ಹತ್ತಿ, ಮಕ್ಕಳು ಕೊಟ್ಟಾರ. ಮತ್ತೆ ಯಾಕೆ ನೀವು ದೇವರ ಕಡೆಯವರು? ದೇವರೇ ನಿಮ್ಮ ರಚನೆ ಮಾಡಿ ನಿಮ್ಮ ಒಳಗೆ ಅದ್ಭುತ ಕಾರ್ಯವನ್ನು ಮಾಡ್ತಾ. ದೇಹ ನಮ್ಮದು ಹೋಗುವವರೆಗೂ ಅವು ನಮ್ಗೆ ಉಪಕಾರ ಮಾಡ್ತಾವೆ, ಮಾಡೋದಿಲ್ಲ. ಕಣ್ಣೆಷ್ಟು ಉಪಕಾರ ಮಾಡ್ತದೆ, ಅದಕ್ಕೆ ಕರ್ತಜ್ಞತೆ ಬೇಡ. ಯಾರು ಏನಾರು ಮಾತಾಡಿದ್ರೆ ನಮ್ಮ ಧನ್ಯ ಅಂತೀರಿ. ಕಣ್ಣೆಷ್ಟು ಉಪಯೋಗ, ನಿಮ್ಮ ಜೀವನ ತುಂಬಲ್ಲ. ಏನೆಲ್ಲ ತೋರಿಸ್ಬೇಕು. ಸುಮ್ಮನೆ ಕಣ್ಣು ತೆಗೆದ್ರೆ ಸಾಕು. ದೇವ್ರ ನರ ನೋಡಿ ನೀನು, ಸಿನಿಮಾ ನರ ನೋಡಿ ನೀನು, ನರ ನೋಡಿ ನೀನು, ಏನಾಗ್ತದೆ? ಏನಾಗುತ್ತೆ ನಿಮ್ಗೆ? ಕೈ ಎಷ್ಟು ಸ್ವಚ್ಛ ನೀವಿದ್ರಿ, ಕೈ ಉಪಯೋಗಿಸಿದ್ರಿ, ಏನು ಮನೆ ಸ್ವಚ್ಛ, ಎಷ್ಟು ನೀಟಿರ್ತದೆ ಮನೆ. ಇರೋದಿಲ್ಲ. ಅದ ಹೇಳ್ತಿರ್ತಾರಲ್ಲ, ಒಂದು ದಿನ ಮನೆ ಬಿಟ್ಟು ಹೆಂಗಸರು ಹೋದರೆ ಮನೆ ಏನೇನೋ ಆಗಿರ್ತದೆ. ಅಷ್ಟು ಚೆನ್ನಾಗಿ ನಿಮ್ಮ ಕೈ. ಮತ್ತು ಊಟ ಮಾಡಿಸ್ತಿರಲ್ಲ, ಅಡುಗೆ ಮಾಡ್ತಿರಲ್ಲ, ಏನು ಅಮೃತ ಅದು.
ಆ ಅಮೃತ ಅದಕ್ಕೆ ಕಡಿಮೆ. ತಾಯಿ ಮಾಡಿದ ಊಟ ಅಮೃತದ ಸಮಾನ ಅಲ್ಲ. ಅದರಿಂದನೇ ನಾವು ಬೆಳಿತೀವಿ. ನಾಲ್ಗೆ ರುಚಿ ಅವರಿಂದ ಏನು ತರಿಸ್ಕೊಂಡಾಗ ಗೊತ್ತಾಗತ್ತೆ. ಒಂದು 2 ದಿವಸ 2 ದಿವಸ ನಡಿತೈತಿ. ಆಮೇಲೆ ಗೊತ್ತಾಗತ್ತೆ. ಡಾಕ್ಟರ್ ಹೇಳ್ತಾರೆ ನೀವು ಹೊರಗಿನ ತಿನ್ಬೇಡ ಅನ್ನೋದಿಲ್ಲ. ಹಿಂಗೆ ಭಾಳ ಅದ್ಭುತ ಅದಾವ ನಮ್ಮಲ್ಲಿ. ನೀವು ಸಾಮಾನ್ಯರು ಅಲ್ಲ. ಉಪನಿಷತ್ತಾಗಲಿ, ವೇದಗಳಾಗಲಿ, ಮಹಾತ್ಮರಾಗಲಿ ನಿಮ್ಮನ್ನ ದೇವಸ್ವರೂಪರು ಅಂತ. ಹೊರಗೆ ನಿಮ್ಮದು ದೇಹ ಇದು, ಹೊರಗಿನ ದೇಹ ಇದು. ಇದರ ಒಳಗೊಂದು ಬಹಳ ಸೂಕ್ಷ್ಮ ದೇಹ ಐತಿ. ಅದು ನಿಮಗೆ ಗೊತ್ತಾಗುವುದಿಲ್ಲ, ಆದರೆ ಅದು ನಿಮ್ಮನ್ನು ಬಿಡೋದಿಲ್ಲ. ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಮತ್ತೇನಾದ್ರು ಗಾಬರಿಯಾಗಿ ಎಲ್ಲಿಯೇನೋ ಅಂತ ಹೆದರುವಂಗಿಲ್ಲ. ಮನಸ್ಸು ಐತಲ್ಲ, ಅದೇ ಸೂಕ್ಷ್ಮ ಶರೀರ. ಅದಕ್ಕೆ ಅದು ಎಷ್ಟು ಕೆಲಸ ಮಾಡ್ತೈತೆ ಅಂದ್ರೆ ಅಸಾಧ್ಯ ಕೆಲಸ ಮಾಡ್ತದೆ. ಸುಮ್ಮನೆ ಇರ್ತೈತಿ ಇಲ್ಲೇ. ಆದರೆ ಅದು ಹೊರಗೆ ನೋಡ್ಬೇಕಂದ್ರೆ ಈ ಕಣ್ಣೇ ಅದಕ್ಕೆ ಸಹಾಯ ಮಾಡ್ಬೇಕು. ತಾನ ಹೋಗಿ ಚಿಕ್ಕಲಿಂಗಣ್ಣವ್ರ ಸ್ವಾಮಿ ದೇವಸ್ಥಾನ ನೋಡ್ತೀನಿ ಅಂದ್ರೆ ಬರೋದಿಲ್ಲ. ಅದಕ್ಕೆ ಕಣ್ಣು ಬೇಕು. ಅದಕ್ಕೆ ಇವು ಭಾಳ ದೊಡ್ಡ ಇವು ಇಂದ್ರಿಯಗಳು. ಒಳಗೆ ಮನಸ್ಸು, ಏಕೇಂದ್ರಿಯ ಅಂತ ಕರೀತಾರೆ. ಎಲ್ಲರಿಗೂ ಮನಸ್ಸು ಐತಿ. ಮನಸ್ಸು ಇಲ್ದವ್ರು ಯಾರದ? ಎಲ್ಲರಿಗೂ ಮನಸ್ಸು ಐತಿ. ಆದರೆ ಮನಸ್ಸು ಎಲ್ಲೈತಿ, ಹೇಗೈತಿ, ಅದನ್ನೇನು ಮಾಡಬೇಕು ಯಾರಿಗೂ ಗೊತ್ತಿಲ್ಲ. ಯಾರಿಗಾರ ಗೊತ್ತೈತಿ ಅಂದ್ರೆ ನಿನಗೆ ಗೊತ್ತಿಲ್ಲ ಅಂದ್ಬಿಡ್ರಿ ನೀವು ಅವರಿಗೆ. ಯಾರಿಗೂ ಗೊತ್ತಿಲ್ಲ. ಯೋಗಿಗಳಂತಿದ್ದಾರೆ ನಮ್ಮಲ್ಲಿ. ನಮ್ಮ ಐರಣಿ ಅಜ್ಜ ಇದ್ದಲ್ಲ, ಅವರು ಯೋಗಿಗಳು. ಅವರು ಸಮಾಧಿಗೆ ಹೋಗೋರು. ನಮ್ಮ ಎದುರಿಗೆ ನಾನು ಅವ್ರು ಪೂಜೆ ಮಾಡ್ತಿದ್ದೆ ಅವರಿಗೆ ಸಿದ್ಧಾರ್ಥನ. ಆಳವಾಗಿ ಸಮಾಧಿಗಳ ಮುಳುಗೋ. ಸಮಾಧಿ ಅಂದರೆ ನಿಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ನಿದ್ದೆ. ನಿದ್ದಿಲ್ಲ ಅಲ್ಲೇ ಇರ್ತದೆ. ಅಲ್ಲಿ ಬರೀ ಆನಂದ ಆನಂದ ಆನಂದವನ್ನು ಅನುಭವಿಸ್ತೀವಿ. ಅಲ್ಲಿ ಮನಸ್ಸಿಲ್ಲದ ನಿರ್ವಿಕಲ್ಪವನ್ನು ಅವರು ಅನುಭವಿಸ್ತಾರೆ. ನಿರ್ವಿಕಲ್ಪ ಅಂದರೆ ಆನಂದ. ನಿಮ್ಮ ಮನಸ್ಸು ಏನೂ ಯೋಚನೆ ಮಾಡಲಾರದ ಸುಮ್ಮನಿದ್ದು ನೋಡಿ. ಆದಷ್ಟು ಸುಮ್ಮನೆ ಇರಿಸೋದಷ್ಟು ಸಾಮಾನ್ಯ ಅಲ್ಲ. ನಾವಲ್ಲ, ಸ್ವತಃ ಕೃಷ್ಣ ಪರಮಾತ್ಮ ಇದ್ನಲ್ಲ, ಅರ್ಜುನ ಇದ್ನಲ್ಲ, ಅವನು ಪರಮ ಭಕ್ತ. ಅವನು ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಪರಮಾತ್ಮ ಈ ಭೂಮಿ ಚಾಪಿ ಸುತ್ತಂದಂಗೆ ಸುತ್ತಂದ್ರೆ ನಾ ಸುತ್ತಿ ಬಿಡ್ತೇನೆ. ಏನು ಇಡೀ ಇದನ್ನ ಹೊಡೆದು ಬಿಡ್ತೇನೆ, ಅಷ್ಟು ಸಾಮರ್ಥ್ಯ ನಾನು ಮಾಡ್ತೇನೆ. ಆದರೆ ಒಂದು ಅರಗಳಿಗೆ ಮನಸ್ಸು ನಿಲ್ಲಿಸೋದು. ಪರಮಾತ್ಮನ ಸನ್ನಿಧಿ ಒಳಗೆ ಇದ್ದಾನೆ. ಪರಮಾತ್ಮನ ಪೂರ್ಣ ಪ್ರಕೃತಿ ಕೃಪೆಯನ್ನು ಪಡ್ಕೊಂಡಿದ್ದಾನೆ. ಅವನ ಹಿಂಗೆ ಹೇಳ್ತಾನೆ ಅಂದ್ರೆ ನಮ್ಮ ಗತಿ ಏನಾಗ್ಬೋರ? ಹೇಳೋ ಪದ್ಧತಿ ಮನಸ್ಸನ್ನ ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ, ಅದು ಕೇಳ್ತಿರ್ತೈತಿ. ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಹೆಂಗೆ ಮಾಡ್ಬೇಕಂತ ನನಗೆ ಗೊತ್ತಾಯ್ತೇನೆ ಅಂತಿರ್ತದೆ. ಭಾಳ ಅಸಾಧ್ಯ. ಸಣ್ಣ ಸಣ್ಣ ವಿಷಯಕ್ಕೆ ಭಾಳ ತಲೆ ಕೆಡಿಸ್ಕೊತೈತೆ. ಯಾವುದು ಮನಸ್ಸು ಹಂಗೆ ತಲೆ ಕೊಡಿಸ್ಕೊಳ್ಳಾರ್ದಂಗೆ ಇದ್ರಿ ಅಂದ್ರೆ ನಿಮ್ಗೆ ಪ್ರವಚನ ಪರಿಣಾಮ ಮಾಡೈತಿ. ಒಬ್ಬರಿಗೆ ಹೋಗುವಾಗ ಹೋಗ ನೀನೇನು ಅಂದ್ಬಿಡ್ತಾರೆ. ಅಷ್ಟಕ್ಕೆ ತಲೆ ಕೆಡಿಸ್ಕೊಂಡು ನನಗೆ ಹಿಂಗೆ ನಾನು ಹೀಗೇನು ಮಾಡೋದಲ್ಲ ಅಂತವ್ರು. ಬರೀ ಅದನ್ನ ಯೋಚನೆ ಮಾಡ್ತಾರೆ. ಯಾಕೆ? ಯಾವುದೋ ಒಂದು ಶಬ್ದಕ್ಕೆ, ಒಂದು ರೂಪಕ್ಕೆ ನಮ್ಮ ಮನಸ್ಸು ಮರಳಾಗಿಬಿಡ್ತೈತಿ. ಅದರದ ಚಿಂತೆಯೊಳಗೆ ಮುಳುಗ್ತೈತಿ. ಅದು ಮಾಡ್ತಾರೆ. ಹಂಗೆ ಬರ್ತದ. ಅದರ ಬದಲಿ ಇವರು ಈಗೇನು ಹೇಳ್ತಿದ್ದೀರಲ್ಲ, ಮಂತ್ರಗಳನ್ನ ಶಾಸ್ತ್ರಗಳನ್ನ ಯಾವುದರ ಒಂದು ಹೇಳಬೇಕು. ಕಡೆ ಏನೂ ಬರಲಿಲ್ಲ, ಶಿವ ಶಿವ. ಕಡೆ ನಿಮ್ಮ ಗಂಡನ ಹೆಸರಿದ್ರೆ ಅದನ್ನೇ ಹೇಳೋದು. ಮನಸ್ಸು ಮಾತ್ರ ಎತ್ತವು ಹೋಗಬಾರ್ದು. ಅನಿಷ್ಟ ಚಿಂತನೆಗಳನ್ನು ಮಾಡಬಾರ್ದು. ಮನುಷ್ಯ ಜನ್ಮ ಬರೆದು ಸಂತೋಷ ಆನಂದವನ್ನು ಅನುಭವಿಸಕ್ಕೆ. ದೇವರು ಆನಂದ ಸ್ವರೂಪ. ಕೊನೆಗೆ ಆ ದೇವರನ್ನು ಅನುಭವಿಸಿಬಿಟ್ರೆ ನಾವು ಮುಕ್ತರಾಗಿಬಿಡ್ತೇವೆ. ನೀವೇನು ಮಹಾತ್ಮರು ಸಂತರು ಈಗೇನು ಪೂಜೆ ಮಾಡಿ ಇದನ್ನೆಲ್ಲ ಹಾಕ್ತಿರಲ್ಲ, ಅಷ್ಟಾಗ್ತದೆ. ಅದಕ್ಕೆ ಇವು ಎಲ್ಲ ಹೌದು, ಎಲ್ಲ ಮಹಾತ್ಮರು ಇದೆಯಲ್ಲ ಹೌದು. ಆದರೆ ಮನಸ್ಸನ್ನು ಯಾರು ಮೀರಿ ಸತ್ಯ ವಸ್ತುವನ್ನು ಅನುಭವಿಸ್ತಾರೋ ಅವರೇ ಮಹಾತ್ಮರು. ಸತ್ಯ ವಸ್ತು ಇವುಗಳಿಂದ ಬೇರೆ, ನಿಮ್ಮಿಂದ ಬೇರೆ. ಸತ್ಯ ವಸ್ತು ಅಂದರು ಒಂದೇ, ದೇವರಂದ್ರು ಒಂದೇ. ನಿಜವಾಗ್ಲೂ ನಿಮ್ಮನ್ನ ದೇವಸ್ವರೂಪಿಗಳು ಅಂತ ಕರೀತಾರೆ ಉಪನಿಷತ್ತೆಲ್ಲ.
ನೀವು ಭಾಗ್ಯವಂತರು ಅಂತಾರೆ. ನಮಗದು ಗೊತ್ತಿಲ್ಲ. ನೀವು ಹೆಣ್ಣಾದರೇನು ಗಂಡ ಆದರೇನು, ಅದು ಮೇಲಿನ ಇದದು ಏನದು ವೇಷ. ಅದು ವೇಷ ಹಾಕ್ತಾರೆ ಗೊತ್ತಿಲ್ರಿ, ನಾಟಕದಲ್ಲಿ ವೇಷ ಹಾಕ್ತಾರಲ್ಲ, ಅದು ಸತ್ಯೇನು ಅವರಿರೋದು. ಹರಿಶ್ಚಂದ್ರನ ಪಾಠ ಮಾಡಿದ್ದು ಸತ್ಯೇನು? ಸುಮ್ಮನೆ ನೋಡಾಕ ಹರಿಶ್ಚಂದ್ರ ಅಲ್ಲ. ಹಾಗೆ ನೀವು ನೋಡಲಿಕ್ಕೆ ಹಾಗೆ ಒಳಗೆ ಸುಳಿಯುವ ಆತ್ಮ ಗಂಡಲ್ಲ ಹೆಣ್ಣಲ್ಲ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿಯವರು. ಗಡ್ಡ ಮೀಸ ಬಂದರೆ ಗಂಡೆಂಬರು ಅಕ್ಕ ಮಹಾದೇವಿ ಬಹಳ ಶರಣವರು ನಿಮ್ಗೊತ್ತ ಕೆಲವರೆಲ್ಲ ಅಂಥವರೆಲ್ಲ ನೆನೆಸ್ಕೋಬೇಕು, ಸ್ಮರಿಸ್ಕೋಬೇಕು. ನೀವು ಯಾರಿಗೇನಾದರೂ ನೀವು ವಿಧೇಯವಾಗಿ ವಿನಯದಿಂದನೇ ನಡ್ಕೋಬೇಕು. ನಾವು ಹಂಗೆ ದೇವರು ಅಂತ ಏನಾರ ಮಾಡಕ್ಕೆ ಬರುವುದಿಲ್ಲ, ನೀವು ಮಾಡಿದರೂ ನಡೆಯೋದಿಲ್ಲ. ಇದು ದೇಹ ಹೊರಗಿಂದಿದೆ, ಒಳಗೆ ದೇವರು ತುಂಬ್ಯಾನ, ಎಲ್ಲರಿಗೂ ತುಂಬ್ಯಾನ. ಅಷ್ಟೇ ಏನು ಸತಿ ವಸ್ತುವಿಗೂ ತುಂಬ್ಯಾನ. ಅನುರೇನು ಕಷ್ಟಗಳಲ್ಲಿ ಪರಮಾತ್ಮ ಬರೀತಿದ್ದಾನ ಅನ್ನೋದಿಲ್ಲ, ಎಲ್ಲಲ್ಲಿ ದೇವರು ತುಂಬ್ಯಾನ. ಬರೇ ದೇವಸ್ಥಾನದಿರುವುದಿಲ್ಲ, ನಮಗೆ ನೆನಪಾಗುವುದಿಲ್ಲ ಅಂತೋ, ನಮಗದು ಸ್ಮರಣೆ ಬರುವುದಿಲ್ಲ ಅಂತನೋ ನೆನಪಿಗೆ ಇಟ್ಕೊಂಡಿರ್ತೀವಿ. ಈಗ ಜಪಸರ ಅನಿಸ್ತದ, ಜಪಸರ ಜಪದಾರ ಐತೇನು ನಿನ್ನ ಮನಸ್ಸಿನೊಳಗೆ ರಾಮ 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 ಅಲ್ಲ, ಆ ರಾಮ ರಾಮ ಮನಸ್ಸಿನಲ್ಲಿ ಕೂರ್ಲಿ ಅಂತ ಹಂಗೆ ಮಾಡ್ತಾರ. ನಿಮ್ಮ ದೇವಸ್ಥಾನಗಳು ಅಷ್ಟೇ, ನೋಡು ದೇವರಿದ್ದಾನೆ. ಆದರೆ ವೇದಾಂತ ಏನು ಹೇಳ್ತದೆ, ನಿನ್ನೊಳಗೆ ದೇವರಿದ್ದಾಗ ಕೊನೆಗೆ ನೀವೇ ದೇವರಿಲ್ಲ. ಅನ್ನು ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ಹೇಳೋದಿಲ್ಲ, ಹೇಳ್ತಾರೆ ಇಲ್ಲೋ? ಅದು ಪರಮ ಸತ್ಯ. ಹೆಣ್ಣಿರಲಿ ಗಂಡಿರಲಿ, ಹೊರಗಿನ ವೇಷ ಇದು. ನಿಮ್ಮ ಮೂಲ ಸ್ವರೂಪ ಬ್ರಹ್ಮ. ಅದನ್ನು ಹೇಳಾಕ ಇವರೆಲ್ಲ ಗ್ರಂಥಗಳನ್ನು ಬಳಸೋದು. ಇಲ್ಲಿ ಚಿಕ್ಕಲಿಂಗಣ್ಣ ಸ್ವಾಮಿಯವರು ಪಂಚದಶಿ ಅಲ್ಲ ವಿಚಾರ ಸಾಗರನ ಯಾವುದೋ ಒಂದು ಗ್ರಂಥವನ್ನು ಅವರು ಹೇಳ್ತಿದ್ರು ಅಂತ ಹೇಳ್ತಾರೆ. ಪಂಚದಶಿ ಅದು ವಿದ್ಯಾರಣ್ಯ ಮಹಾತ್ಮನ ಪಂಚದಶಿ ಅಂತ ಒಂದು ಗ್ರಂಥ. ಅದರಲ್ಲಿ ಇನ್ನ ಹೇಳ್ತಾರೆ, ನೀವೇನೋ ಪಂಚದಶಿ ಅಂತ ತಿಳ್ಕೊಳ್ಳೋದಿಲ್ಲ. ಅದರಲ್ಲಿ ಒಂದು ನಾಟಕ ದೀಪ ಅಂತ ಬರ್ತದೆ, ಒಂದು ಅಧ್ಯಾಯ. ನಾಟಕ ನಡೀತಿರ್ತದ, ನಾಟಕ ನಡೀತಿರ್ತೈತಿ. ನೋಡಿದ್ರೆ ನಾಟಕ ಈಗಲೇ ನಿಮ್ಗೆ ಮನೆಗೆ ಸಿನಿಮಾ ಅದವು, ನೀವೆಲ್ಲ ನಾಟಕ ನೋಡಕ್ಕೆ ಹೋಗ್ತೀರಿ. ಅದರಲ್ಲಿ ಈಗ ಧಾರಾವಾಹಿ ಗಳಿಗೆ ಒಂದೊಂದು ಅರ್ಧ ಗಂಟೆ ಚೇಂಜ್ ಮಾಡ್ತಾರೆ. ಅದಕ್ಕೆಲ್ಲ ನೀವು ಅದು ಒಳ್ಳೇದ್ರೆ ಒಂದು ರೀತಿ, ಯಾರ್ದೋ ಅಲ್ಲ, ನಿಮ್ದಂತೂ ಅಲ್ಲ, ನಿಮ್ದು ಧಾರಾವಾಹಿ ನಿಮ್ಮ ನಮ್ಮದು ಅವ್ರ ಮೇಲೆ ಶೇರ್ ಮಾಡೋದು, ಹಿಂಗೆ ಮಾಡೋದು ಅಂದ್ರೆ ಸುಮ್ಮನೆ ಅದು ಮರಿತೀರಿ. ಮತ್ತೊಂದು ಧಾರಾವಾಹಿ ಎಷ್ಟು ಮನಸ್ಸು ಸ್ವಚ್ಛ ಇರ್ತದೆ ಇಲ್ಲ. ಮನಸ್ಸಿನ ಒಂದು ಗುಣ ಯಾವುದನ್ನು ಶಾಶ್ವತವಾಗಿ ಇಟ್ಕೊಳ್ಳೋದಿಲ್ಲ. ಈ ಇವನು ಇಟ್ಕೊಂಡ್ಬಿಡ್ತೈತೆ, ಏನು ಮಾಡೋದು? ಅದಕ್ಕೆ ಗಂಡನ ಇಟ್ಕೊಂಡ್ಬಿಡ್ತೈತಿ, ಹೆಂಡತಿನ ಇಟ್ಕೊಂಡ್ಬಿಡ್ತೈತಿ, ದುಡ್ಡು ಇಟ್ಕೊಂಡ್ಬಿಡ್ತೈತಿ, ಮಾನ ಮರ್ಯಾದೆನಂತೂ ತೆಗೆದು ಒಳಗೆ ಆ ಗುಣನ ಸ್ವಲ್ಪ ಕಡಿಮೆ ಮಾಡಿಸ್ಬೇಕು. ಯಾಕೆ ಅವು ಎಷ್ಟು ನೋವು ಅನುಭವಿಸಿದ್ರೆ ಯಾರೇನು ಹೋಗ್ತವೆ? ಗಂಡ ಹಿಂಗಂತ ಹೆಂಡತಿ ಮಾಡ್ತಾಳ ಅಂತ ಹೇಳಾಕತ್ತೀರಿ ಅಂತ ಇಟ್ಕೊಳ್ಳಿ. ಹೇಳೋದಿಲ್ಲ ನೀವು, ಆದರೂ ಇಟ್ಕೊಳ್ಳಿ ನಡೀತೈತಿ ಅಂತೇಳಿ. ಆವಾಗ ಯಾರು ನಂಬ್ತಿ, ಯಾರು ಹೇಳೋರು ನೀವು? ನಿಮಗೆ ನೀವೇ ಹೇಳಿದಂಗೆ ಕಥೆ ವಿನಃ ನೀವು ಅದನ್ನು ಬಿಟ್ಟು ನಿಮ್ಮೊಳಗೆ ದೇವರಿದ್ದಾನಂತ ಪದೇ ಪದೇ ಭಾವಿಸಿ. ನಿಜವಾದ ದೇವರು ಅದು. ಇದು ಹೋಗ್ತದ. ಯಾರ ದೇಹಗಳು ಶಾಶ್ವತ ಇದ್ದಾವು? ಮೊನ್ನೆ ಸತ್ಸಂಗ ಮಾಡೋದಕ್ಕೆ ಎಷ್ಟು ಸಂತೋಷವಾಗಿರ್ತಿದ್ರು ನಮ್ಮ ರಾಮರಾಯರು. ಎಲ್ಲದ ಹೋಗುದ, ರಾಮರಾಯರು ಹೋಗುದ, ಭೀಮರಾಯರು ಹೋಗುದ, ಎಲ್ಲರೂ ಹೋಗ್ಬೋದು. ಅದು ನೆನಪಿರಲಿ, ಸ್ಪಷ್ಟವಾಗಿ ನೆನಪಿರಲಿ. ಅದಕ್ಕೆ ನೀವು ಹೇಳಬೇಕಂತ, ಎಷ್ಟು ದಿವಸ ಇರ್ತೇವೆ, ಯಾಕೆ ಅಷ್ಟೊಂದು ಜಗಳ? ತಣ್ಣಗೆಯರು ನಾವು ಊಟಕ್ಕೇನು ಕಡಿಮೆ ಆಗಿಲ್ಲ, ನಿಮ್ಮ ದುಡ್ಡಿ ವ್ಯಾಪಾರಕ್ಕೇನು ಕಡಿಮೆ ಆಗಿಲ್ಲ, ಯಾಕೆ ಜಗಳ ಅಂದ್ಬಿಡೋದು. ಇಲ್ಲ ಒಂದು ವೇಳೆ ಜಗಳ ಮಾಡಿದ್ರೆ ನೀವು ಸೌಮ್ಯ ಇಟ್ಬಿಡು. ಏನಾಗ್ತದೆ ಒಂದಿಷ್ಟು ಮಾತು ಹೇಳಿದರೆ ಎಲ್ಲಿ ಮೂಡ್ತಾವು? ವಿಭೂತಿ ನಾವು ಹಾಕ್ತೀವಿ ಹಣೆಗೆ ಮೂಡ್ತೈತೆ ಅಂತೀವಿ ಹೊರಗಡೆ. ಅಂತ ಮಾತುಗಳು ಎಲ್ಲಿ ಮೂಡ್ತಾವು? ಗೊತ್ತೈತೆ ಅಂತೀರಟ್ಟೆ. ಮನಸ್ಸಿಗೆ ಭಾಳ ನೋವು ಅಂತಿವತ್ತು, ಭಾಳ ಅವಮಾನ ಮಾಡಿದರೆ ನೀವು ಅಂತ ಹೋಗಿ ಅದು ಆಯಿತು ಅಂತ ಇಟ್ಕೊಳ್ಳಿ. ಮನಸ್ಸು ಎಲ್ಲಿದೆ?
ಮನಸ್ಸಂದ್ರೆ ಏನು ಗೊತ್ತಾಯ್ತಾ? ಮತ್ತೆ ಅಷ್ಟಾಗಿ ಇದು ಮಾಡ್ತೀರಿ. ಮಾತು ಮಾತು ಈಗ ನಾವು ಮಾತಾಡ್ತೀನಲ್ಲ, ಅವು ಎಲ್ಲಾರ ಉಳಿತದೆ? ಎಲ್ಲಿ ಉಳಿತಾವು? ಸುಮ್ಮನೆ ಬಿಟ್ಬಿಡೋದು. ಅವು ಎಲ್ಲ ಇವು ಹೊರಗಿನವು ಏನು ವಾ ಪಾದ ಪಾಣಿ ಬುಧ ಉಪಸ್ಥ ಪಂಚ ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ. ಇದು ಸುಮ್ಮನೆ ಬೆಳಿಗ್ಗೆ ಎದ್ದಿದ್ದು ಅಂದ್ರೆ ಮಲಗು ತನಕ ಒಡ 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 ಮಾತಾಡೋದು, ಏನಾರಾಗಲಿ ಮಾತಾಡೋದು ಇಲ್ಲ. ಅದ್ರ ಬಗ್ಗೆ ಇವ್ರು ಏನೋ ನೀವು ಹೇಳಿದ್ರೆ ವಿಷ್ಣು ಸಹಸ್ರನಾಮ ಅದನ್ನೇ ಕೆಲವರು ಅದೇ ಹೇಳ್ಬೋದು. ಆದ್ರೆ ಅವ್ರ ಮನಸ್ಸು ಅದರ ಬಗ್ಗೆ ಇರ್ತಕ್ಕ ವಿಷ್ಣುವಿನ ಸಹಸ್ರನಾಮದೊಳಗೆ, ವಿಷ್ಣುವಿನೊಳಗೆ, ವಿಷ್ಣುವಿನ ಪಾದದಲ್ಲಿ ಅದು ಇರ್ತಕ್ಕ ಅಷ್ಟು ಸುಲಭ ಅಲ್ಲ ಮನಸ್ಸು ಇರಿಸೋದು. ಅದು ಹೇಳ್ತೈತಿ ಎಲ್ಲರಿಗೂ, ದೇವರ ಇರಿಸ್ತೀಯ ಬಾ ನಾನು ತೋರಿಸ್ತೀನಿ ಯಾವ ದೇವರು ಅಂತ. ಹೌದೋ ಅಲ್ಲ ನೋಡಿ, ಅಂತ ವಿಚಿತ್ರ ಮನಸ್ಸು. ಅದಕ್ಕೆ ಈ ಸತ್ಸಂಗ ಅಂತಿರಲ್ಲ, ಅದು ಮಾಡಬೇಕು. ಸ್ವಲ್ಪ ನಿಲ್ಲ ಟ್ರೈನಿಂಗ್ ತಗೊಳುತ್ತೆ, ನಿಂತ ಬಿಡ್ತಲ್ಲ. ಸತ್ಸಂಗ ಮಾಡ್ತೇವೆ. ಸತ್ಸಂಗ ಅಂದ್ರೆ ಸತ್ಯ ವಸ್ತುವಿನ ಮಾತು. ಸತ್ಯ ವಸ್ತುವಿನ ಮಾತುಗಳನ್ನು ಕೇಳಿ ನಮ್ಮಲ್ಲಿ ಆಗಲಿ ಎಲ್ಲರಾಗಲಿ ಒಂದು ಸತ್ಯ ವಸ್ತು ಐತಂತ ಮಹಾತ್ಮರಿಗೆ ಗೊತ್ತಿರ್ತದ. ಅವರು ಅದನ್ನು ಅನುಭವಿಸಿರ್ತಾರೆ. ನಾವು ದೇವನ್ನೇ ಹಂಗೆ ಅನುಭವಿಸಿವೋ ಹಾಗೆ ಅವರು ಅನುಭವಿಸ್ತಿರ್ತಾರೆ. ಅವರಿಗೆ ನಾವು ಮಹಾತ್ಮರು ಅಂತ ಕರೆಯೋದು. ನಾವು ಯಾಕೆ ಅಷ್ಟೊಂದು ಮಹಾತ್ಮರನ್ನ ಧ್ಯಾನಿಸ್ತೀವಿ, ಇದು ಮಾಡ್ತೀವಿ, ಪೂಜಿಸ್ತೀವಿ? ಯಾಕಂದ್ರೆ ಅವರು ದೇವರು ಅವರಲ್ಲಿ ವಾಸ ಮಾಡಿರ್ತಾನೆ. ಅವರು ದೇವರೇ ಆಗಿರ್ತಾರೆ. ಹೊರಗೆ ನೋಡಕ್ಕೆ ಹಂಗಿರ್ತಾರೆ, ನಮ್ಮಂತೆಯೇ ಇರ್ತಾರೆ. ಅವರು ಭಾಳ ಶುದ್ಧ ಇರ್ತಾರೆ. ಅಂಥವರ ಮಾತುಗಳು ನಮಗೆ ಅಮೃತ. ಅದರಿಂದ ನಿಧಾನ ಬಸವಣ್ಣವರು ಹೇಳಿದ್ದಾರೆ, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಮೊನ್ನೆ ಮೊದಲು, ಶಿವಪಥ ನಡೆಯುವರೆ ಗುರುಪಥ ಮೊದಲು. ಗುರುಪಥ ನಡೆಯುವರೆ ಶರಣರ ಸಂಘವೇ ಮೊದಲು ಮೊದಲು ಅಂತ ಹೇಳಿದ್ದಾರೆ. ಬಸವಣ್ಣವರು ಅಷ್ಟು ದೊಡ್ಡರಾಗಿದ್ದವರು ಎಷ್ಟು ಚಂದ ಮಾತು ಹೇಳಿದ್ದಾರೆ. ಏನು ಮಾಡಬೇಕು? ಎಲ್ಲರದ್ದು ದೊಡ್ಡ ಸಮಸ್ಯೆ ಏನಂದ್ರೆ ಮನಸ್ಸನ್ನು ಆ ನಾಮದಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ಒಂದರಗಳಿಗೆ ನಿಲ್ಲಿಸೋಕ್ಕಾಗೋದಿಲ್ಲ ಅಂತಾರಲ್ಲ, ಅದಕ್ಕೆ ಬಸವಣ್ಣವ್ರ ಮಾತು. ಮಡಿಕೆ ಮಾಡಬೇಕಾದ್ರೆ ಮಣ್ಣು ಬೇಕೋ ಬೇಡವೋ? ಮಣ್ಣಿಲ್ಲ ಮಡಿಕೆ ಆಗ್ತದೇನೋ? ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಮೊನ್ನೆ ಮೊದಲು. ನಿಮ್ಮ ಆಭರಣಗಳನ್ನು ಮಾಡಬೇಕಾದ್ರೆ ಬಂಗಾರ ಮೊದಲಿರಬೇಕು. ಬಂಗಾರ ಈಗ ಮಾಡಕ್ಕೆ ಬರುವುದಿಲ್ಲ, ಹೌದಲ್ಲ? ಆಮೇಲೆ ಶಿವಪಥ ನಡೆಯುವಡೆ ಬ್ರಹ್ಮವಸ್ತು ಅಥವಾ ಪರವಸ್ತು, ಪರಬ್ರಹ್ಮ ವಸ್ತು ಅಂತ ಕರೀತಾರೆ ಉಪನಿಷತ್ತಿನಲ್ಲಿ. ದೇವರಿಗೆ ಈಗ ನೀವು ವಿಷ್ಣು ಹೇಳಿದಾರಲ್ಲ, ಅದು ಮೂರ್ತ ರೂಪದ ಧ್ಯಾನ. ವಿಷ್ಣು ಸಹಸ್ರನಾಮದಲ್ಲಿ, ವಿಷ್ಣು ಪುರಾಣದಲ್ಲಿ ಅದು ಬರುವಂಥದ್ದು. ಇದು ಬ್ರಹ್ಮ ಅನ್ನೋದು ಉಪನಿಷತ್ತಿನ ದೇವರು. ನಿಮ್ಮ ಕೈಕಾಲಿಗೆ ಕಾಲಿದ್ದ ದೇವರು ಅಲ್ಲದು. ಅದು ಕೈ ಇಲ್ಲ, ಕಾಲಿಲ್ಲ, ಏನೂ ಇಲ್ಲ. ಬರೇ ಪೂರ್ಣ ಬ್ರಹ್ಮ ದೇವರ. ಅದು ಸಚ್ಚಿದಾನಂದ ಸಾಗರ, ಅದರ ಲಕ್ಷಣ. ಅದು ಇದೆ, ಅದು ಅರಿವಿದೆ, ಚೈತನ್ಯವಾಗಿದೆ, ಆನಂದ ಸ್ವರೂಪಿದೆ, ನಿತ್ಯ ಇದೆ, ಪೂರ್ಣ ಇದೆ. ಇದನ್ನು ವೇದಾಂತ ಅಂತ ಕರೀತಾರೆ. ಗೊತ್ತಾಯ್ತಾ? ನೀವೆಲ್ಲರೂ ಅಂಥ ಸ್ವರೂಪ ಅಂತ ಹೇಳ್ತಕ್ಕದ್ದು ನಿಮಗೆ ಗೊತ್ತಿಲ್ಲ. ಅದಕ್ಕೆ ಈಗ ಅವ್ರು ಹೇಳಿದ್ರೆ ಯಾರು ಬಸವಣ್ಣವರು ಏನಂತ, ಶಿವಪಥ ನಡೆಯುವಡೆ ಗುರುಪಥ ಮೊದಲು. ಆ ಬ್ರಹ್ಮವಸ್ತು ಅಥವಾ ಪರಮಾತ್ಮನನ್ನು ನೀವು ಕಾಣಬೇಕಂದ್ರೆ ಗುರುಗಳು ಬೇಕು. ಅದನ್ನು ಕಂಡಂಥ ಗುರುಗಳು ಬೇಕು. ಅದನ್ನು ಅನುಭವಿಸಿದ ಗುರುಗಳು ಬೇಕು, ಅನುಭಾವಿ ಗುರುಗಳು. ಅವರು ಬ್ರಹ್ಮವಸ್ತುವನ್ನು, ನಾವು ದೇಹವನ್ನು ಎಲ್ಲವನ್ನ ಹೆಂಗೆ ಅರ್ತಿರ್ತೀವೋ ಅನುಭವಿಸ್ತೀವೋ, ಕೈ ಕಾಲು ಕಣ್ಣು ಎಲ್ಲವನ್ನು ನಾವು ಅನುಭವಿಸ್ತೇವೆ. ಹಂಗೆ ದೇವರನ್ನು ಅನುಭವಿಸಿರ್ತಾರೆ ಅವರು. ಅವರು ಮಹಾತ್ಮರು, ಶರಣರ ಸಂಘವೇ ಮೊದಲು. ಅದು ಬರಬೇಕಾದ್ರೆ, ಆ ಶರಣರ ಸಂಘ ಬರಬೇಕಾದ್ರೆ ಏನಂತ ಹೇಳ್ತಾರೆ? ಸತ್ಸಂಗ ಅಂತ ಹೇಳ್ತಾರೆ. ಶರಣರ ಸಂಘವೇ ಮೊದಲು. ಅದಕ್ಕಿಂತ ಮೊದಲ ಈ 4 ಜನ ಒಳ್ಳೆ ಮಾತಾಡೋರು ಅಥವಾ ಇದರಂಥ ಸತ್ಸಂಗ ಅಂತ ಕರೀತಾರೆ. ದೇವರ ವಿಷಯ
ಸತ್ಯ ವಿಷಯದ ಬಗ್ಗೆ ಮಾತಾಡೋರು ನಾಲ್ಕು ಜನ ಕೂಡ್ಕೊಂಡು ಮಾತಾಡ್ತಾರಲ್ಲ ಅದು ಬೇಕು ಮೊದಲು. ಆವಾಗ ನಮ್ಮ ಮನಸ್ಸು ತಯಾರಾಗ್ತದೆ, ನಾನು ಆ ದೇವರನ್ನು ಅನುಭವಿಸ್ಬೇಕು ಅಂತ. ಆವಾಗ ಮಡಿಕೆಯ ಮಾಡುವರೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಮೊನ್ನೆ ಮೊದಲು, ಶಿವಪಥ ನಡೆವಡೆ ಅಂದರೆ ಪರಮಾತ್ಮ ವಸ್ತುವನ್ನು ಗುರು ಬೇಕು. ಗುರು ಮೊದಲು ಅಂದರೆ ಗುರು ಅಂದರೆ ಏನೂ ಅಲ್ಲ, ಅವರು ಆ ವಸ್ತುವನ್ನು ನಾವು ಹೆಂಗೆ ಮನಸ್ಸು ಇಂದ್ರಿಯಗಳನ್ನು ಅನುಭವಿಸಿರ್ತೀವೋ, ನಿಮ್ಮ ದೇವರನ್ನು ಅನುಭವಿಸಿರ್ಲಿಲ್ಲ ನೋಡಿ, ಇಲ್ಲಿ ನೋವು ಅಲ್ಲಿ ನೋವು ಎಲ್ಲ ಅನುಭವಿಸ್ತೀವಿ. ಆದ್ರೆ ಒಂದೈತೆ ನಿಮ್ಮ ಜೀವನದೊಳಗೆ, ನಿದ್ರೆ ಐತಲ್ಲ. ಎಲ್ಲಿದ್ರಿ? ನೀವ ಎಲ್ಲಿದ್ರಿ? ಅದನ್ನು ಗೊತ್ತಾಗ್ಬಿಟ್ರೆ ನೀವು ಜ್ಞಾನಿಗಳಾಗ್ತೀರಿ. ಎಲ್ಲಿದ್ರಿ? ಹೆಂಗಿದ್ರಿ? ಎಷ್ಟಿದ್ರಿ? ಎಷ್ಟು ಆನಂದ ಇತ್ತು? ಏನಾದ್ರು ಹೇಳಕ್ಕೆ ಬರ್ತದೆ? ಅದು ದಿವಸ, ಪ್ರತಿ ದಿವಸ ನಿಮ್ಮ ಸ್ವರೂಪವನ್ನು ನೆನಪು ಮಾಡ್ತಕ್ಕ. ನೀವಿದ್ದವರು, ನೀವು ದುಃಖ ಇಲ್ಲದವರು, ಕೈಕಾಲು ಇಲ್ಲದವರು, ಮನುಷ್ಯರೇ ಅಲ್ಲ. ನೀವು ಅಲ್ಲೇ ಮನುಷ್ಯರೇ, ನೀವು ಅಲ್ಲಿ. ಇಲ್ಲಿಂದ ಹೇಳ್ತೀರಿ, ವೇದಾಂತ ಇದನ್ನು ಭಾಳ ಲಕ್ಷ್ಯ ಕೊಟ್ಟು ಹೇಳ್ತಾರೆ. ನೀವು ಇದೇ ಅಲ್ಲ, ನೀವು ಅವಾಗ ಯಾರು? ಮತ್ತು ಇನ್ನೂ ಒಂದು ವಿಚಿತ್ರ ಐತಿ, ಕನಸು ಬಿದ್ದಿರ್ತೈತಿ. ಅವಾಗ ನೀವ್ಯಾರು? ಅಲ್ಲಿ ಯಾರೋ ಆಗಿ ತಿರುಗಿ ಆಡ್ತಿರ್ತೀರಿ. ಇಲ್ಲ, ನಿಮ್ಮನ್ನು ಬಿಟ್ಟು ಅಲ್ಲಿ ಯಾರೂ ಇಲ್ಲ. ಆದರೆ ನೀವಲ್ಲಿ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲೋ ಇರ್ಬೋದು ಅಲ್ಲ. ಮತ್ತು ಮಲ್ಕೊಂಡಿರೋದು ಇಲ್ಲೇ. ಅದು ಯಾರು ನಿರ್ಮಾಣ ಮಾಡಿದರು? ಅದನ್ನ ಇಲ್ಲಿ ಲಕ್ಷ್ಯ ಇಟ್ಕೊಂಡು ಹೇಳ್ತೀವಿ. ಅಲ್ಲಿ ಹೇಳಿ ಹಾಗೇನೆ ನಿಮ್ಮ ಊರು, ದೇಶ, ಭಾಷೆ, ಗಂಡ, ಹೆಂಡತಿ ಬೇರೆನೇ ಆಗ್ಬೋದು. ಎಲ್ಲಿ ನೀವೇ ಇರ್ತೀರಂತ ಎಲ್ಲಿ? ನಿಮ್ಮ ಗಂಡನ ಅದರಲ್ಲಿ ಬರ್ತಾನಂತ ಎಲ್ಲಿ ಬರ್ಬೋದು? ನೆನಪಿರೋದ್ರಿಂದ ಬರ್ತದೆ, ನೆನಪಿರೋದ್ರಿಂದ ಬರ್ತದೆ. ನೀವು ಕನಸು ನೋಡಿಲ್ಲ ಸರಿಯಾಗಿ, ಏನೇನೋ ಆಗಿಬಿಟ್ಟಿದೆ. ನಾವು ಅವಾಗ ಅಕಸ್ಮಾತ್ ಒಂದೊಂದು ಸಲ ನಮಗೆ ಆಗ್ತಿತ್ತು, ಮಲ್ಕೊಂಡಾಗ ನಾವು ಸತ್ತೋಗ್ಬಿಟ್ಟಿವಿ ಅನ್ನಂಗೆ ನಮ್ಮನ್ನು ಅಂತ್ಯಕ್ರಿಯೆ ಮಾಡುವಾಗ ಕನಸಾಕ. ಏನು ಹೇಳೋದು? ನಮ್ಮನ್ನು ಯಾರೋ ಅಂತ್ಯಕ್ರಿಯೆ ಮಾಡಕ್ಕಂತ ನಡೆದಾರ ಅಂತ ಅನ್ಸುತ್ತೆ. ಆಗೋದಿಲ್ಲ. ಕನಸೊಂದು ಇದ್ದಿತ್ತರ ಇವು ನಮ್ಮವ ಮತ್ತು ಯಾರವರ ಅಲ್ಲ, ನಾವು ಅನುಭವಿಸ್ತೀವಿ ಇದನ್ನು. ಆವಾಗ ಅಲ್ಲೇನು ಭಾಳ ದುಃಖ ಆಗೈತೆ. ಇದು ಉಪನಿಷತ್ತಿನ ಕತೆ ಹೇಳೋದು, ಋಷಿಗಳ ಕತೆ ಇದು. ಅದರಲ್ಲಿ ಒಬ್ಬ ದೊಡ್ಡ ಋಷಿಗಳಾಗ್ಬೋದು. ಅದರಲ್ಲಿ ಪ್ರಸಿದ್ಧವಾಗಿರೋರು ಜನಕ ಮಹಾರಾಜ ಇದ್ದರಂಥವರು. ಅವರು ರಾಜರು. ಅವರು ಒಂದು ದಿವಸ ಇದರ ಮೇಲೆ ಮಲ್ಕೊಂಡಿದ್ದಾರಂತ. ರಾಜರಿಗೆಲ್ಲ ಮೊದಲ ನಮಗೆ ಹಂಸ ತೂಲ ಕಲ್ಪಂತೆ ತೂಗುಮಂತದ ಮೇಲೆ ಮಲ್ಕೊತಿದ್ರು ಅಂತಿದ್ರು. ಅಲ್ಲಿ ಗಂಡ ಹೆಂಡತಿ ಮಲ್ಕೊಂಡಾರ, ಗಾಢವಾದ ನಿದ್ದೆ. ಅಕಸ್ಮಾತ್ ಒಂದು ಕನಸು ಬಿತ್ತಂತ ಅವರಿಗೆ. ಪರಿಷತ್ತಿನ ಕಥೆ ಇತ್ತು. ಅವರದು ಬಿತ್ತಂತ ಕನಸು ಬಿತ್ತಂತ. ಒಮ್ಮೆಗೆ ಅವ್ರ ದೇಶಕ್ಕೆ, ಇಡೀ ದೇಶಕ್ಕೆ ಬರ ಬಂದಂತ. ಅವಾಗ ಮೊದಲು ಬರ್ತಿದ್ದು. ಈಗ ಒಂದೇನೋ ಈಗೂ ಕೆಲವು ನೀರಿಲ್ದಂಗೆ ಆಗುದು, ಅವೆಲ್ಲ ಆಗ್ತಾವೆ. ಮೊದಲು ಹಂಗಲ್ಲ. ಇಡೀ ನೀರು, ಎಲ್ಲಿ ನೀರಿಲ್ಲ, ಬರ ಅಂತ ಕರೀತಾರೆ. ಪಶು ಪಕ್ಷಿ ಪ್ರಾಣಿಗಳು ಎಲ್ಲವೂ ನೀರಿಲ್ಲದ ಸತ್ತು ಹೋಗ್ತದೆ. ಮನುಷ್ಯರಿಗೂ ನೀರಿಲ್ಲ ಅಂದರೆ ಏನಾಗ್ತದೆ? ನೀರೇನು ಮನುಷ್ಯ ಸೃಷ್ಟಿ ಏನು ಸಾಧ್ಯ ಐತೇನ್ರಿ? ಎಲ್ಲ ಇರ್ಬೋದು. ನಿಮಗೆ ಬಂಗಾರ, ಒಡವೆ ಎಲ್ಲ ಇರ್ಬೋದು. ನೀರಿಲ್ಲ ಅಂದರೆ ಅವು ದೈವ ಸೃಷ್ಟಿ, ಪ್ರಕೃತಿ ಸೃಷ್ಟಿ. ಅವು ನೀರು, ಗಾಳಿ, ಸೂರ್ಯ, ಚಂದ್ರ, ಭೂಮಂಡಲ ಏನು ಮನುಷ್ಯ ಮಾಡ್ತಾನೆ? ಇವಿಷ್ಟು ಪ್ರಕೃತಿಯ ಕೂಸುಗಳು. ಅದನ್ನು ದೇವರೇ ಮಾಡಿ ಆರಾಮಾಗಿದ್ವ ಅಂತ ಕಳಿಸಿತ್ತು ನಿಮ್ಮನ್ನು. ಹೌದಲ್ಲೋ? ಅವು ಎಲ್ಲ ಇದ್ದು ನೀವೇನಂತೀರಿ? ನನ್ನ ಮಕ್ಕಳಿಲ್ಲ ತೊಗೊಂಡು ಏನು ಮಾಡ್ತೀರಿ? ನೀರಿಲ್ಲ ಅಂದ್ರೆ ಅರ್ಥ ಇದೆ ಅಲ್ಲ? ಏನು ದುಃಖ ಪಡೋದು? ಇದಕ್ಕೆ ಸಂಸಾರ ಅಂತ ಕರೀತಾರೆ. ಇರೋ ವಸ್ತುವನ್ನು ಬಿಟ್ಟು ಇಲ್ಲದ ವಸ್ತುವಿಗೆ ಜೀವನ ಕಳೆಯೋದು ಅಲ್ವಾ? ಹಂಗಾಯ್ತಂತ ಯಾರಿಗೆ?
ಜನಕ ಮಹಾರಾಜನಿಗೆ ಆ ದೇಶಕ್ಕೆ ಬರ ಬಂದ್ಬಿಡ್ತಂತೆ. ಎಲ್ಲಿ ನೋಡಿದಲ್ಲಿ ಪ್ರಾಣಿಗಳು ಸತ್ತು ಹೋಗ್ತಾರಂತ. ಇವನ ರಾಜ್ಯ ಇಲ್ಲ, ಏನೂ ಇಲ್ಲ, ಎಲ್ಲ ಬಿಕಾರಿಯಾದ ಬಹಳ ಬಿಕಾರಿ. 3 ದಿವಸ ಉಂಡಿಲ್ಲ ಅಂತ ಅವನು, ನೀರು ಕುಡಿದಿಲ್ಲ. ಇನ್ನೇ ಪ್ರಾಣ ಹೋಗ್ತದ ಅಂತ ಅನ್ನೋ ಸಮಯಕ್ಕೆ ದೂರದಲ್ಲಿ ಏನೋ ಬಿದ್ದು ಒಲ್ಲಾಡ್ತಾ ಇದ್ದಾನ. ಅಲ್ಲಿ ದೂರದಲ್ಲಿ ಏನೋ ಗಲಾಟೆ ಕಂಡಂಗಾಯ್ತಂತ ಅವನಿಗೆ. ಓ, ಅಲ್ಲಿ ಯಾರೋ ಇದ್ದಾರೆ, ಜನ ಇದ್ದಾರೆ, ಅಲ್ಲಿಗೆ ತೇಲ್ಕೊಂತ ಹೆಂಗಾರ ಮಾಡಿ ಹೋಗೋಣ, ನನಗಲ್ಲಿ ಒಂದು ಕಪ್ ನೀರು ಸಿಗ್ಬೋದು, ಆಹಾರ ಸಿಗ್ಬೋದು ಅಂತ ತೇಲ್ಕೊಂತ ಹೋದಂತೆ. ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದನ್ನಿಟ್ಟಿದ್ದಂತ ಅರವಟ್ಟಿಗೆ ಅಂತ ಇಟ್ಟಿದ್ರು. ಮೊದಲೆಲ್ಲ ಅರವಟ್ಟಿಗೆ ಅವೆಂತ ಇರ್ತಿದ್ರು, ನಿಮ್ಗೆ ಅವೆಲ್ಲ ಗೊತ್ತಿಲ್ಲ. ನೀರಿನ ಪಡೆ ಇದಾವೆ, ಹೋಟೆಲ್ ತಾಜ್ ಹೋಟೆಲ್ ಇದ್ದಂತಿದ್ದಾವ ನಿಮ್ಗೆ. ಅವಾಗ ಹಂಗಲ್ಲ. ಅವಾಗ ಏನು ಬರ ಬಿತ್ತಂತ ಅವಾಗ ಛತ್ರ ಅಂತ ಇರ್ತಿದ್ರು. ಛತ್ರ ಅಂದ್ರೆ ನೀವು ದುಡ್ಡು ಕೊಟ್ಟು ಛತ್ರಕ್ಕೆ ಹೋಗ್ತೀವಿ, ಆ ಛತ್ರ ಅಲ್ಲ. ಯಾರ ಊರಿಗೆ ಬಂದವರಲ್ಲಿ ಉಳ್ಕೊಳ್ಳೋದಕ್ಕೆ ಊರಿನವ್ರೆ ಯಾರ ತಂದು ಊಟ ಮಾಡಿ ಇವತ್ತು ಮಾಡ್ಕೊಂಡು ಎದ್ದು ಹೋಗ್ರಿ ಅಂತಂತಿದ್ರಂತ. ಆ ಕಾಲ ಅಲ್ಲ ಇದು. ಯಾರೋ ಛತ್ರ ಅಂದ್ಕೂಡಲೇ ನಾವು ಧರ್ಮಛತ್ರ ಅಂದ್ಕೂಡಲೇ ಹೆಸರು ಮಾತ್ರ ಧರ್ಮಛತ್ರ ಅಂತ ಇಟ್ಟಿದ್ದಾರೆ. ಏನು ದುಡ್ಡು ಅದು ಅಲ್ಲ. ಅಲ್ಲಿ ಅವನು ಇದ್ದಂತ ಅರವಟ್ಟಿಗೆ ಇಟ್ಟಿದ್ರಂತ. ಅರವಟ್ಟಿಗೆ ಅಂದ್ರೆ ಅಲ್ಲಿ ಬಂದವ್ರಿಗೆ ಪಾಪ ಎಲ್ಲರೂ ಬಹಳ ಬರ ಬಂದೈತಿ. ಎಲ್ಲರಿಗೂ ಹೊಟ್ಟೆ ತುಂಬುವಷ್ಟು ಒಂದಿಷ್ಟು ಊಟ ಅಥವಾ ಗಂಜಿ, ಅದು ನೀರು ಅಕ್ಕಿ ಗಂಜು ಏನು ಮಾಡಿದ್ರು ಮಾಡ್ತಿದ್ರು, ಅಂಬುಲಿ ಮಾಡಿದ್ರಂತೆ. ಅದು ತಟ್ಟೆ ತುಂಬ ಒಂದು ಅಂಬುಲಿ, ಒಂದು ಮಗಿ ತುಂಬ ನೀರು ಕೊಡ್ತಿದ್ರಂತ. ಎಷ್ಟು ಪ್ರಾಣ ಆಗಲಿ ವಯಸ್ಸನಿಗೆ ಬಹಳ ಖುಷಿ ಆಗ್ಬಿಡ್ತು, ಸಂತೋಷ. ಅವಾಗ ಎದ್ದು ಅದನ್ನು ಇಸ್ಕೊಳಕ್ಕೆ ಹೋದ. ಇವನು ರಾಜ ಮೊದಲ ಇಲ್ಲಿ ಭಿಕ್ಷುಕ ಅಟ್ಟಿಯೊಳಗೆ ಇದನ್ನು ನೀರು ಇರಿಸ್ಕೊಂಡಂತ. ಏನಿಸ್ಕೊಂಡಂತ ಅಂಬಲಿ ಇಸ್ಕೊಂಡಂತ. ಮಗಿ ನೀರು ಕೊಟ್ಟರು, ಒಬ್ಬೊಬ್ಬರಿಗೆ ಒಂದೇ ಮಗಿ ನೀರು ಕೊಡ್ತಿದ್ರಂತ. ಕೊಟ್ಟರು ಒಬ್ಬರೇ ಮಗಿ ಉಪಯೋಗ ಮಾಡ್ತಿದ್ರಿ. ಏನಿದೆಲ್ಲ ಬೇರೆ ಅಲ್ಲೋ ಹಂಗಿತ್ತಂತ. ಅಲ್ಲಿ 2 ಪಾಪ ಅವು ಹಸುವೆಯಿಂದ ಕಂಗಾಲಾಗಿದ್ದವು. 2 ಎತ್ತುಗಳು ಇದು ಹಸುಗಳು ಒಂದಕ್ಕೊಂದು ಜಗಳ ಮಾಡ್ತಿತ್ತು ಅಂತ. ಇವು ಇಲ್ಲಿದ್ದವು, ನಾ ಸ್ವಲ್ಪ ದೂರದಾಗ ಹೋಗಿ ಆರಾಮಾಗಿ ಕೂತು ಕುಡಿಯೋಣ ಅಂತ ಅವನು ಅನ್ನಂತ. ಅಷ್ಟೊತ್ತಿಗೆ ಅವ್ರು ಜಗಳ ಮಾಡ್ಕೊಂತ ಬಂದು ಇವನಿಗೆ ಹಾಲು ಪಾಪ ಕೈಯಾಗಿದ್ದ ಮಡಿಕೆ, ಕೈಯಾಗಿದ್ದ ಅಂಬಳಿ ನೆಲಕ್ಕೆ ಚೆಲ್ಲಿ ಭಾಳ ದುಃಖಿತನಾಗಿಬಿಟ್ಟ. ಆ ದುಃಖದ ಇದಕ್ಕೆ ಒಮ್ಗೆ ಎತ್ತರ ಆಗ್ಬಿಡುತ್ತೆ ಅವನಿಗೆ. ಅರಮನೆಯೊಳಗೆ ತೂಗು ಮಂಚದ ಮೇಲೆ ಮಲ್ಕೊಂಡ. ಇದೇನಿದು ಭಾಳ ವಿಚಾರಕ್ಕೆ ಹತ್ತು. ನಾನು ರಾಜನೋ ಬಿಕಾರಿಯೋ ಬಹಳ ಜಿಜ್ಞಾಸೆ ಹತ್ತು. ಅವಾಗ ಅವನು ರಾಜ್ಯ ಇದಕ್ಕೆ ಹೋಗಿ ಡಂಗರ ಸಾರಿಸಿ ಎಲ್ಲ ಮಹಾತ್ಮರು ಸಭೆಗೆ ಬರಬೇಕು, ನಮ್ಮದೊಂದು ಸಮಸ್ಯೆ ಇದೆ, ಅದನ್ನು ಯಾರು ಪರಿಹಾರ ಮಾಡ್ತಾರೋ ಎಷ್ಟೋ ಹಸುಗಳಿಗೆ ಚಿನ್ನದ ಕಡಗ ಹಾಕಿ ಕೊಡ್ತೇನೆ ಅನ್ನಂತ. ಅವಾಗ ಎಲ್ಲರೂ ಇದು ನಮ್ಮ ಹತ್ರ ಹಂಗೆ ಹೇಳಿದರೆ ಯಾರು ಬರೋಲ್ಲ. ಏನಾರ ಬಹುಮಾನ ಕೊಡ್ತೀವಿ ಅಂದ್ರೆ ಎಲ್ಲರೂ ಬರ್ತಾರೆ. ಆವಾಗಿನ ಋಷಿಗಳು ಹಂಗೆ ಚಿನ್ನದ ಕಡಗ ಕೊಡ್ತೀವಿ ಅಂದರೆ ಯಾರು ಬಿಡ್ತಾರೆ? ಅವಾಗ ಓಡಿ ಬಂದರೆ ಎಲ್ಲರೂ ಒಬ್ಬರ ಇಬ್ಬರ ಎಲ್ಲರೂ ಬಲ್ಲವರು ಬಂದರು. ಅದ್ರಾಗ ಯಾರು ಇದನ್ನೇ ಹೇಳ್ತಿರೋ, ಯಾರು ಇದಕ್ಕೆ ಉತ್ತರ ಕೊಡ್ತೀರೋ ಅವ್ರಿಗೆ ಇದನ್ನು ಎಷ್ಟು ಏನೋ ಹೇಳಿದ್ರು. ಅದೇನು ಕಡಗ ಏನು ಮಾಡಿಸಿದ್ರೆ ಅದನ್ನ ಇವಿಷ್ಟು ಅವ್ರಿಗೆ ಕೊಡ್ತೇನೆ ನಾನು ಅನ್ನಂತ. 1000 ಗೋವುಗಳು, ಆ ಕೊಂಪುಗಳಿಗೆ ಬಂಗಾರದ ಕಡಗಗಳು ಹಾಕಿದ್ದು ನಾನು. ಇವಿಷ್ಟು ಅವರಿಗೆ ಯಾರು ಸತ್ಯವನ್ನು ನನಗೆ ಹೇಳ್ತಾರೋ ಅವ್ರಿಗೆ ಕೊಡ್ತೇನೆ. ಅವರು ತಾ ಮುಂದು ನೀ ಮುಂದು ಆದರೆ ಯಾರಿಗೂ ಗೊತ್ತಾಗಲ್ಲ. ಎಷ್ಟು ಆಶ್ಚರ್ಯ. ಅವನು ಕೇಳೋ ಪ್ರಶ್ನೆ ಇಷ್ಟ. ನಾನು ಕನಸಿನಲ್ಲಿ ಭಿಕ್ಷುಕನಾಗಿದ್ದೆ, ಅದು ಸತ್ಯವೋ? ಈಗ ನಾನು ರಾಜ, ಇದು ಸತ್ಯವೋ? ಇದರಲ್ಲಿ ಯಾವುದು ಸತ್ಯ ಅಂತ ಯಾರು ಹೇಳ್ತಾರೆ ಅವರಿಗೆ ನಾನು ಈ ಬಹುಮಾನ ಕೊಡ್ತೀನಿ ಅನ್ನೋ. ಯಾರು ಹೇಳ್ತಾರೆ? ನಾವಾದರೂ ಸುಲಭವಾಗಿ ಹೇಳ್ಬಿಡ್ತೇವೆ, ಈಗ ಇದೆಯಲ್ಲ ಇದು ಸತ್ಯ, ಅವಾಗಿದ್ದೆಲ್ಲ ಅದು ಸುಳ್ಳು ಅಲ್ವಾ? ಆದರೆ ಅವಾಗ ಸತ್ಯ ಇಟ್ಟಲ್ಲಿ ಏನು ಮಾಡೋದು ಅಂತ. ಅವಾಗ ನಾನು ಅನುಭವಿಸಿದ ಸುಳ್ಳ, ನೀರೇಟಿಯಾಗಿದ್ದು ಸುಳ್ಳ, ವಿಕಾರಿಯಾಗಿದ್ದು ಸುಳ್ಳ, ಅಂಬಲಿಯಾಗಿ ಭಿಕ್ಷುಕನಾಗಿ ಬೇಡಿದ್ದು ಸುಳ್ಳ. ಕೇಳ್ತಾನವ್ರಿಗೆ ಯಾರಿಗೆ ಹೇಳಕ್ಕೆ ಬರ್ತದೆ? ಅವಾಗೊಬ್ಬ ಮಹಾತ್ಮ ಬಂದಂತೆ, ಇಲ್ಲ ಮಹಾರಾಜ, ನೀನೇನು ಎರಡೂ ಕಂಡು ಒಂದು ಸತ್ಯ ಅಂತ ತಿಳ್ಕೊಂಡು ಇನ್ನೊಂದು ಪರಮ ಸತ್ಯ ಅಂತ ತಿಳ್ಕೊಂಡಿದ್ದೆ, ಆದರೆ ಎರಡೂ ಸತ್ಯವಲ್ಲ.
ಅವಾಗ ಅದೇ ಸತ್ಯ ಆಗಿತ್ತು, ಇವಾಗ ಇದೇ ಸತ್ಯ ಆಗೈತಿ ನಿನಗೆ. ಆದರೆ ನಿಜವಾದ ಸತ್ಯ ಇವು ಎರಡೂ ಅಲ್ಲ ಅನ್ನಂತೆ. ಅದು ಇವರಿಗೆಲ್ಲ ಜಿಜ್ಞಾಸೆ ಹೆಂಗೆ ಕನಸು ಅಲ್ಲದು ದೇವರು. ದೇವರಂದ್ರೆ ಕನಸಲ್ಲ, ನೆನಸಲ್ಲ, ಅದು ನಿದ್ರೇನೂ ಅಲ್ಲ. ಅದನ್ನು ನೀಡಿದ ವಸ್ತು. ಅದಕ್ಕೆ ನಿದ್ರೆ ಬರೋದ್ರಲ್ಲಿ ನಿಮ್ಮ ದೇವರಿಗೆ ನಿದ್ರೆ ಬರ್ತಾವೆ, ಜೋಲ ಹಾಡ್ತೇವೆ. ಆದರೆ ನಿಜವಾದ ದೇವರಿಗೆ ನಿದ್ದೆ ಇಲ್ಲ. ಆ ದೇವರು ತಾತ್ವಿಕ ದೇವರು, ಸಚ್ಚಿದಾನಂದ ಸಾಗರ. ನೀವೇ ಅದು ಮತ್ತು ಎಲ್ಲರೂ ನೋಡಬೇಕು. ನೀವೇ ಹೊರಗಿನ ದೇಹ ಇಂದ್ರಿಯಗಳನ್ನು ಅಥವಾ ಮನಸ್ಸನ್ನು ಸ್ವಲ್ಪ ಮದ್ದು ಬಿಟ್ಟರೆ ಮರೆಯೋದು ಬಹಳ ಕಷ್ಟ. ಅದಕ್ಕೆ ಗುರುಗಳು ಬೇಕು, ಸಾಧನ ಬೇಕು. ಈಗ ನೀವು ನಿದ್ರೆ ಮಾಡ್ತೀರಲ್ಲ, ಏನದು ಹೇಳಿಬಿಡ್ರಿ. ನಾವು ಏನದು ಅಂತ ನನಗೆ ಹೇಳಿ. ಏನು ದೊಡ್ಡ ವಿಷಯ ಅಲ್ಲ, ನಿಮ್ಗೆ ಸುಲಭವಾಗಿ ಹೇಳೋದು. ಭಾಳ ಅಂದ್ರೆ ಏನೋ ನಿದ್ದೆ 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 ಅನ್ಕೊಂಡೆ. ನಿದ್ದೆ ಅಂದರೆ ಏನು? ನೀವಿಲ್ಲನೋ ಅದೇನೇನೋ ಇಲ್ಲ ಇಲ್ಲೇನೋ. ಆದರೆ ಇದನ್ನ ಏನು ಹೇಳ್ಬೇಕಂದ್ರೂ ನೀವು ಯಾತ್ರೆ ಆದಮೇಲೆ ಹೇಳ್ಬೋದು. ಅಲ್ಲಿ ತನಕ ನಿಮ್ಗೆ ಹೇಳ ಗುರು ಇಲ್ಲ. ಮತ್ತು ಇನ್ನೊಂದು ರಹಸ್ಯ ಐತಿ. ಎದ್ದ ಮೇಲೆ ಮಲಗೋಕ್ಕಿಂತ ಮೊದಲು ಏನು ದಣವು, ಏನು ಚಿಂತೆ, ಏನು ಭಯ ಎಲ್ಲ ಇರ್ತಾವೆ. ಗಾಢವಾದ ನಿದ್ರೆ ಅದು ಎಷ್ಟರ ಆಗಿಬಿಟ್ಟು ಎದ್ದು ಬಿಟ್ಟರೆ ಅಮೃತದಂಗೆ ನಿಮ್ಮನ್ನು ಕರೆದಾರ ನಮ್ಗೆ ಆಗೋದಿಲ್ಲ. ಎಣ್ಣೆ ಬಾಂಡ್ಲಿಯೊಳಗೆ ಎಲ್ಲ ಕರೀತಾರಲ್ಲ, ಹಂಗೆ ಅಮೃತದೊಳಗೆ ಆನಂದ ಸಾಗರದಲ್ಲಿ ನಿಮ್ಮನ್ನು ಕರೆದಿರ್ತಾರೆ. ನಿಮ್ಮ ಕಣ್ಣು ಆನಂದ ಬಾಷ್ಪ, ಕಿವಿ ಆನಂದ ಬಾಷ್ಪ, ಕೈ ಕಾಲಂತೂ ಈಗ ತಯಾರಾಗ್ಯಾವನ್ನು ಹಂಗೆ ಬಂದುಬಿಡ್ತಾರೆ. ಹಂಗಾರಲ್ಲಿ ಏನೋ ಇರಬೇಕು. ಇವನ್ನೆಲ್ಲ ಇದನ್ನು ಮಾಡುವಂಥ ಒಂದು ವಸ್ತು, ಅಮೃತದ ವಸ್ತು ಇರಬೇಕು, ಹೌದಲ್ಲ? ಹಂಗೆ ಆ ಅಮೃತದ ವಸ್ತುವಿಗೆ ದೇವರಂತ ಅದು ಉಪನಿಷತ್ತಿನವರು ಬ್ರಹ್ಮಾಂಗರು ಇಲ್ಲೆಲ್ಲ ಲೋಕದವ್ರಿಗೆ ಬೇರೆ ಬೇರೆ ಹೆಸರು ಬೇರೆ ಬೇರೆ, ಅದು ವಸ್ತು ಒಂದೇ. ಅದನ್ನು ಹೇಳಿದ್ದಕ್ಕ ಮಾಡಿ. ಒಳಗೆ ಸುಡುವ ಆತ್ಮ ಗಂಡಲ್ಲ ಹೆಣ್ಣಲ್ಲ, ಅದು ಗಂಡಲ್ಲ ಹೆಣ್ಣಲ್ಲ, ನೀನಲ್ಲ ನಾನಲ್ಲ, ಅದು ದೇಹವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಏನಂದ್ರೆ ನಿಮ್ಮ ದೇಹಗಳೆಲ್ಲ ಹೋಗ್ತಾವು. ನೀವು ಭಾಳ ಇನ್ನೂ ಭಾಳ ದಿವಸ ಐತಿ ಅಂತ ಯಾರಿಗೆ ಹೇಳಕ್ಕೆ ಬರ್ತದೆ? ದೇಹ ಶಾಶ್ವತ ಐತಿ, ಇಷ್ಟು ವರ್ಷ ಇರ್ತೀರಿ ಅಂತ ಹೇಳ್ತೀರಿ. ಆದರೆ ನೀವು ಹೇಳ್ತೀರಿ, ಆದರೆ ಅಂತೀರಿ, ಜ್ಯೋತಿಷ್ಯಕ್ಕೆ ಹೋಗಿ ಕೇಳ್ತೀರಿ. ಇಲ್ಲ ಈಗ ನಿನಗೆ ಏನದು ಅಷ್ಟಮ ದೇಹ ಹೇಳ್ತಾರೋ, ಇದು ಭಕ್ತಿ ಇದೆ, ನಿನಗೆ ಕುರುಭಕ್ತಿ ಇದೆ, 14 ವರ್ಷ ಆಯುಷ್ ಐತಿ ಇನ್ನೂ ನಿನಗೆ ಅಂತ ಹಿಂಗೆ ಹೇಳ್ತಿರ್ತಾರೆ. ಅವ್ರಿಗೆ ಹೇಳೋರು ಅಲ್ಲೇ ಬಿದ್ದು ಯಾರಿಗೂ ಗೊತ್ತಾಗುವುದಿಲ್ಲ. ಅದು ಆಯುಷ್ಯ ಒಂದು ವೇಳೆ ಗೊತ್ತಾಗತ್ತೆ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತು ಒಂದು ವೇಳೆ ನಾಳೆ ಸತ್ತು ಹೋಗ್ತೀನಿ ಅಂತ ಏನು ಮಾಡೋದು? ಏನು ಮಾಡೋದು? ಇದು ಒಂದು ಕತೆ ನಡೆದೈತಿ. ಯಾರು? ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಹುಟ್ಟಿದಂಥ ಯಾರು? ಪರೀಕ್ಷಿತ ಮಹಾರಾಜ. ಇವರು ಆ ಪರಂಪರೆಗೆ ಇದ್ದಾರಲ್ರಿ, ಸಾಂಪ್ರದಾಯದ ಒಳಗೆ ವೇದಾಂತ ಬಂದವರು ಎಲ್ಲ ಇದು ಕಥೆಗಳಿವೆ. ಯಾರು? ಪರೀಕ್ಷಿತ ಮಹಾರಾಜ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಯಾರಿಗೆ ಅಭಿಮನ್ಯುವಿನ ಹೆಂಡತಿ ಇದ್ರಲ್ಲ, ಉತ್ತರೆಯ ಗರ್ಭದಲ್ಲಿ ಹುಟ್ಟಿದ ಅವನು ಪರೀಕ್ಷಿತ ಮಹಾರಾಜ. ಅವನ ಹೆಸರು ಪಾಂಡವರ ಕೊನೆ ವಂಶ ಅಂದ್ರೆ ಅವನ ಕೊನೆ ಪರೀಕ್ಷಿತ ಮಹಾರಾಜ. ಎಲ್ಲರೂ ಹೋಗ್ತಾರೆ. ಅವ್ರು ಹೇಳ್ತಾನೆ ಪರಮಾತ್ಮನವರು, ಪರಮಾತ್ಮನೇ ಹೋಗಿಬಿಡ್ತಾನೆ. ಇವರೆಲ್ಲ ಹೋಗಿ ಅರ್ಜುನ ಹೋಗ್ತಾರೆ, ಹತ್ಕೊಂತ ಹೊರಗೆ ಬರ್ತಾನೆ ಊರಿಗೆ. ಯಾಕಂದ್ರೆ ಹೋದ ಪರಮಾತ್ಮನೇ ಹೋದ, ಎಲ್ಲರಿಗೂ ಇದನ್ನು ಕೊಟ್ಟು ಪರಮಾತ್ಮನೇ ಹೋದ, ಏನೋ ದಿಕ್ಕಿಲ್ಲದೆ ಹೋದದು. ಅದಕ್ಕೆ ನಾವು ಹೋಗೋಣ, ಇರೋದು ಬೇಡ. ಅದಕ್ಕೆ ರಾಜ್ಯಕ್ಕೆ ಏನು ಮಾಡಬೇಕು? ಆ ಪರೀಕ್ಷಿತ ಮಹಾರಾಜನ ಸಣ್ಣವನವನು ಪಟ್ಟಾಭಿಷೇಕ ಮಾಡಿ ಇವರಿಷ್ಟರು ಸ್ವರ್ಗಕ್ಕೆ ಹೋಗ್ತಿರೋಂಥ ಕಥೆ ಇಲ್ಲ. ಎಲ್ಲೆಲ್ಲರ ಸ್ವರ್ಗದ ಕಥೆಯನ್ನು ಪ್ರಾಣ ಕೊಡೋದು, ಹೋಗೋದು ಪಾಪ ಗಾಂಧಾರಿ ಮತ್ತು ಇನ್ನೊಂದು ಅವ್ರ ಹೆಂಡತಿ, ಅವರ 3 ಜನ ಧೃತರಾಷ್ಟ್ರ ಮತ್ತು ಇವರ ಪಾಂಡವರ ತಾಯಿ
ಮೂರೂ ಜನ ಕಾಡಿನೊಳಗೆ ಹೋಗ್ತಾ ಬೆಂಕಿಗೆ ಬೆಂಕಿ ಸುಟ್ಟು ಬಿಡ್ತಾರೆ. ಬೆಂಕಿ ನೀವು ಪಾಂಡವರು ಇವರು ಕರ್ಣ ಇವರು ಅಂತ ನೋಡ್ತೇನೆ. ಬೆಂಕಿ ನಿಮ್ಮ ಕೈ ಇಟ್ಟು ನೋಡ್ರಿ, ನೀವು ಇವ್ರ ಕೈ ಅವ್ರ ಕೈ ಅಂತಾರೆ ಸುಟ್ಟು ಹಾಕ್ತಾರೆ. ಆಮೇಲೆ ಇವರು ಪಾಂಡವರು ಕೈಲಾಸಕ್ಕೆ ಹೋದರು ಅಂತ ಬರೋದು. ಕೈಲಾಸ ಅಂದ್ರೆ ಎಲ್ಲಾರ ಐತೆ, ಸಾವಿಗೆ ಇವರು ಕೈಲಾಸ ಅಂತಾರೆ. ನೀವು ಸಾವಾತಂದ್ರೆ ಏನಾಗ್ತಾವೆ? ಬೇಕಾದಷ್ಟು ಪುರಾಣಗಳಿದ್ದಾವೆ ಅಲ್ಲಿದ್ದಾವೆ. ಮತ್ತು ಕೆಲವರಂತೂ ನರಕ ಎರಕ ಏನೇನೋ ಬರೆದಿಲ್ಲ. ಒಂದೊಂದು ಬರೆದ ಗರುಡ ಪುರಾಣ ಸತ್ತಾಗಟ್ಟೆ ಓದ್ಬೋದು, ಉಳಿದ ಸಮಯದಾಗ ಓದಬಾರ್ದು ಅಂತ ಇಂಥವೆಲ್ಲ ಇದ್ದಾವೆ. ಹಾಗೆ ಅವ್ರು ಏನು ಮಾಡಿದ, ಪರೀಕ್ಷಿತ ಮಹಾರಾಜ ಇದ್ನಲ್ಲ, ಅಕಸ್ಮಾತ್ ಅವರು ಭೇಟಿಯಾಗದೇನು ಕೆಲಸ ಇಲ್ಲ ಅಂದರೆ, ಕೆಲಸ ತಗಸಿ ಇಲ್ಲ ಪಾಂಡವರು ಇದನ್ನು ಪಗಡಿ ಆಡಿ ಹೋಗಿಲ್ವಾ, ಎಲ್ಲವನ್ನು ನಾಶ ಮಾಡ್ಕೊಂಡು ಹೋದ್ರು. ಪಗಡಿ ಚಟ, ಪಗಡಿ ಇಸ್ಪೆಟ್ ಚಟ ಅಂತೀರಿ, ನಮ್ಮ ಚಟ ಪಗಡಿ ಚಟ. ಏನು ಧರ್ಮರಾಜನಿಗೆ ಅಂತ ಚಟ ಇತ್ತು, ಎಲ್ಲ ಅಂತೀರ, ಎಲ್ಲ ಹೇಳ್ತೀವಿ, ಎಲ್ಲ ಹೋಗಿ ಹೋಗಿ ಹೋದರು. ಪಾಂಡವರಂಥವರು ಕೃಷ್ಣ ಪರಮಾತ್ಮನ ಅನುಗ್ರಹದಲ್ಲಿದ್ದವರೆಲ್ಲರೂ ಇಲ್ಲ. ಆವಾಗ ಪರೀಕ್ಷಿತ ಮಹಾರಾಜರು ಉಳ್ಕೋತಾನೆ. ಆವಾಗ ಅವನು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಬದುಕಿದ. ಅವಾಗ ಅಕಸ್ಮಾತ್ ಏನಾಗ್ತದೆ, ಒಂದು ದಿವಸ ಕಾಡಿಗೆ ಹೋಗಿರ್ತಾನೆ ಭೇಟಿಗೆ. ತನ್ನ ಸೈನಿಕರು ತಪ್ಪಿಸ್ಕೊಂಡು ಬಿಡ್ತಾರೆ, ಇವನೊಬ್ಬನೇ ಆಗ್ತಾನೆ. ಕಾಡಿನೊಳಗೆ ತಿರುಗಿ ಸಾಕಾಗಿ ಹೋಗ್ತಾನೆ. ತುಂಬ ನೀರಿನ ದಾಹ, ಭಾಳ ಗಣವು ಬಿಸಿಲು, ಏನು ಮಾಡಬೇಕು ತಿಳಿಯಿತು. ಹಂಗೆ ದೂರ ಹೋದ. ಅಲ್ಲೊಂದು ಗುಡಿಸಲು, ಅಲ್ಲೊಬ್ಬ ಮಹಾತ್ಮನ ಆಶ್ರಮ ಇತ್ತು. ಆಶ್ರಮಕ್ಕೆ ಹೋದಾಗ ನೀರು ಸಿಗ್ತೈತೆ ಅಂತ ಹೋದ. ಅವರು ಒಬ್ಬ ಮಹಾತ್ಮ ಅಲ್ಲಿ ಕೂತಿದ್ದ, ಇದರ ಕಟ್ಟಿ ಮೇಲೆ ಇದರ ಮೇಲೆ ಕೂತಿದ್ದ, ಕಣ್ಣು ಮುಚ್ಚಿದ್ದ. ಅವರಿಗೆ ಇದು ಇರಲಿಲ್ಲ, ಪ್ರಜ್ಞೆ ಇರಲಿಲ್ಲ, ಪ್ರಜ್ಞೆ ಇರಲಿಲ್ಲ. ಹಂಗೆ ಕೂತಿದ್ರು. ಇವನು ಬಂದು ಎಬಸ್ತಾನ ಅವನು ಏನು ಮಾಡಿದ್ರು ಹೋ ಅನ್ನೋದಲ್ಲ ಆನಂದ. ಅವನಿಗೆ ಭಾಳ ಸಿಟ್ಟು ಬರ್ತದೆ. ಅವನು ರಾಜ, ನನ್ನ ಇದು ಮಾಡಬಲ್ಲ ಅಂತ ಹೇಳಿ ಅಲ್ಲೊಂದು ಹಾವು ಸತ್ತು ಬಿದ್ದಿರ್ತೈತೆ. ಆ ಹಾವು ತಗೊಂಡು ಅವನಿಗೆ ಕತ್ತಿಗೆ ಹಾಕ್ಬೇಕು. ಇದು ಯಾಕೆ ಬೇಕಾಗಿತ್ತು? ಭ್ರಷ್ಟ ಆದಾಗ ಮನಸ್ಸು ಏನಾಗ್ತದೆ ಅನ್ನೋದು ಪರೀಕ್ಷಿತ ಮಹಾರಾಜ ಇಷ್ಟೊಂದು ಅವನು ಹೋಗ್ತಾನೆ. ಪರೀಕ್ಷಿತ ಮಹಾರಾಜ ತನ್ನ ರಾಜ್ಯಕ್ಕೆ ಹಂಗೋ. ಆವಾಗ ಈ ಋಷಿ ಅಂದಿದ್ರಲ್ಲ, ಅವನು ಯಾರು ಬೇಕಾದರೂ ಆಗಲಿ ಇನ್ನು 7 ದಿವಸದಲ್ಲಿ ಇದೇ ಹಾವು ಕಡಿದು ಅವನು ಸತ್ತು ಹೋಗ್ತಾನೆ ಅಂದ್ಬಿಟ್ಟು. ಅಯ್ಯೋ, ಅವನಿಗೆ ಸುದ್ದಿ ಮುಟ್ಟಿ ಇನ್ನೇನು ಬರ್ತಾರೆ, ಅವ್ನು ಇರೋಕ್ಕಾಗಲ್ಲ. ಇಂಥ ದಿವಸ ಆಗಿದ್ದಂದ್ರೆ ಯಾರು ಸುಮ್ಮನೆ ಇರ್ತಾರೆ? 7 ದಿವಸ ಅಷ್ಟೇ ಅವನಿಗೆ ಮುಗಿದೋಯ್ತು. ಇನ್ನೇನು ಅವನಿಗೆ ಸೇರುವಂದು, ಏನು ಮಾಡುವಂದು, ಎಲ್ಲರನ್ನೂ ಕೂಡ ತಳಾಕತ್ತಿದ, ದೇವರನ್ನೂ ಕಟ್ಟಾಕತ್ತಿದ. ಅವಾಗ ಕೊನೆಗೆ ಏನಾದರೂ ಅವಾಗ ಇವನ್ನ ಇದಕ್ಕೆ ಒಬ್ಬ ಮಹಾತ್ಮ ಬಂದ. ಯಾರ ಹೆಸರು? ಶುಕ ಮಹರ್ಷಿ, ವೇದವ್ಯಾಸರ ಮಗ ಮತ್ತು ಶಿಷ್ಯ. ಅವನು ಬಂದ. ಅವನು ಅವ್ರಿಗೆ ಮೊರ ಹೋಗಿ ಒಳಕತ್ತಿದ, ಸಾಯ್ತೀನಿ 7 ದಿವಸಕ್ಕೆ. 7 ದಿವಸ ನೋಡ್ಕೊಳ್ಳೋದು ಬಿಡು, ನನಗೆ ಸಾವಿಲ್ದಂಗೆ ಮಾಡ್ತೀನಿ ಅಂತ ಹೇಳಿ ಅವರು ಉಪದೇಶ ಮಾಡಕ್ಕಾಗಿದ್ರು. ಅದೇ ಭಾಗವತ ಅಂತಿಲ್ಲ, ಗೊತ್ತಿಲ್ಲ, ಇವ್ರಿಗೆ ಗೊತ್ತಿರ್ಬೋದು. ಭಾಗವತ ಒಂದು ದೊಡ್ಡ ಗ್ರಂಥ. ಅದರಲ್ಲಿ ಬೇರೆ ಏನಿಲ್ಲ, ಕೃಷ್ಣ ಪರಮಾತ್ಮನ ಮಹಿಮೆ ಹುಟ್ಟಿದ್ರಿಂದ ಹಿಡ್ಕೊಂಡು ಸಾವು ಬರುವವರೆಗೂ ಅವನೇನು ಅನುಭವಿಸಿದ ಇಲ್ವೋ ದೊಡ್ಡದದು ವೇದಗಳು ಅವ್ರದ್ದು ಗ್ರಂಥ. ಅದನ್ನು ಉಪದೇಶ ಮಾಡಿದ್ರು 7 ದಿವಸ. ಅಷ್ಟೊತ್ತಿಗೆ ಅವನಿಗೆ ಗೊತ್ತಾಯ್ತು, ನನಗೆ ಸಾವು ಅನ್ನೋದು ಇಲ್ಲ, ದೇಹ ಹೋಗ್ತದೆ, ನಾ ಸಾಯಿತು, ನಾನು ಆವಾಗಲೇ ಇರ್ತೇನೆ, ನಾನು ಆತ್ಮ ಅಂತದರಲ್ಲಿ ಬೋಧಿಸ್ತಾರೆ. ನಾವು ದೇಹವಲ್ಲ, ನಾವು ಪ್ರಾಣವಲ್ಲ, ನಾವು ಮನಸ್ಸಲ್ಲ, ಜೀವರಲ್ಲ, ನಾವು ದೇವರು ಅಂತಲ್ಲಿ ಹೇಳ್ತಾರೆ. ಅದನ್ನು ಗುರುಗಳಿಂದ ಅವನು ಕೇಳಿ ಏನಾಗ್ತಾನೆ, ಎಲ್ಲರೂ ಹೋಗ್ತಾರೆ, ದೇಹ ಹೋಗ್ತದೆ, ಆತ್ಮ ಉಳಿತದೆ. ಅದಕ್ಕೆ ಪರಮಾತ್ಮ ಅಂತ ಕರೀತಾರೆ. ನಮ್ಮೊಳಗೆ ಪರಮಾತ್ಮ. ಸಮಯ ಆಯ್ತಲ್ಲ? ಟೈಮ್ ಆಯ್ತಿಲ್ಲ? ಇನ್ನೂ ಆಯ್ತಾ? ಇನ್ನೂ ಆಯ್ತಂದ್ರೆ ನಿಮಗೆ ಸಾಕು ಅಂತ ನನಗನ್ಸಿತ್ತು. ಅದಕ್ಕೆ ಇದೇ ರೀತಿ ಇಲ್ಲೆಲ್ಲ ನೀವು ಅದನ್ನು ಕೇಳದೆ ಭಾಗವತ ಕೇಳಿದ್ದು ಅವನು ಅಮರಾಗಿ ಹೋಗ್ಬಿಡ್ತಾನೆ. ಅದೇನು ಉಪದೇಶ ಅಂದರೆ ಕೇಳೋದು.
ನೋಡು, ಪರಮಾತ್ಮನಂಥವ್ರಿಗೆ ಅವನ ಅನುಗ್ರಹ ಇದ್ದಂಥವ್ರಿಗೆ ಸಾವು ಬರ್ತೈತಿ. ನೀನು ಯಾರು ಲೆಕ್ಕ? ಹಾವು ಕಡೆ ಸತ್ತು ಹೋಗ್ತಾರಂತಿಲ್ಲ, ಅದೇ ಹಾವು. ಅವನು ಹಾವು ಹಾಕಿದ್ನಲ್ಲ ಕತ್ತಿಗೆ, ಇಂಥ ಹಾವು ಜೀವಂತವಾಗಿ ಅವನ ಕಡೆ ಇನ್ನು 7 ದಿವಸಕ್ಕೆ ರಾಜ ನಡಿಗೆ ಹೋಗ್ಬಿಟ್ಟು, ರಾಜರಾದ್ರೇನು ಯಾರಾದ್ರೇನು, ನೀವಾದ್ರೇನು ನಾವಾದ್ರೇನು, ಅದರ ಸ್ಮರಣೆ ಇಲ್ಲ, ಬದುಕೀವಿ ಎಂದು. ಯಾಕೆ ಬದುಕೀವಿ ಅಂದ್ರೆ ಸಾವಿನ ಗೊತ್ತಿಲ್ಲ, ನಮಗೆ ಹುಟ್ಟಿದ್ದು ಗೊತ್ತಿಲ್ಲ, ಸಾವಿಂದು ಗೊತ್ತಿಲ್ಲ. ಏನೋ ನಾವು ಯಾಕೆ ಎಷ್ಟು ದಿವಸ ನೀವು ಹೇಳಿಬೇಕಾರೆ ನಾವು ಎಲ್ಲಿಂದ ಬಂದ್ವಿ, ಇಲ್ಲಿ ಎಷ್ಟು ದಿವಸ ಇರ್ತೇವೆ, ಯಾಕೆ ಬಂದೇವಿ, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಏನೂ ಗೊತ್ತಿಲ್ಲ. ಆದ್ರೆ ಗೊತ್ತಿದ್ದವರಂಗೆ ಇದೀವಿ ಭಾಳ. ಎಲ್ಲರೂ ನಾವು ಗೊತ್ತಿದ್ದವರಂಗ ಹೇಳ್ತೀವಿ. ಯಾವುದು ಗೊತ್ತೈತೆ ಅಂತ ಹೇಳ್ತಿರೋ ಅದು ಮೇಲೆ, ಅದು ಅಲ್ಲ. ನೀವು ಅಲ್ಲೇನು ಮತ್ತು ನೀವೊಂದು ಲೌಕಿಕರು ಭಾಳ ಜಾಣರು, ಭಾಳ ಒಳ್ಳೊಳ್ಳೆಯ ಕಥೆನ ಗಾದೆಗಳನ್ನು ಹೊಂದಿರ್ತಾರೆ. ನೀವು ಅನ್ನೋದಿಲ್ಲ ಏನಂತ, ಹೆಣ್ಣಿಗೆ ಯಾವಾಗಲೂ ತವ್ರ ಮನೆ ಶಾಶ್ವತ ಅಲ್ಲ. ಇವರ ರಿಸಲ್ಟ್ ಮಾಡಿಬಿಟ್ರು ಅಲ್ವಾ ಹೇಳ್ತಾರೆ. ಆಮೇಲೆ ಹೋಗ್ತಾರೆ, ನಾವು ಸುಮ್ಮನೆ ಇಲ್ಲಿ ಇದ್ದಿದ್ದು, ನಮ್ಮ ಮನೆ ಅಂದ್ರೆ ನಿಜವಾಗಲೂ ಅದೇ ಅಲ್ಲ. ಮತ್ತು ನಿಮ್ಮ ಮಗಳು ಹೇಳುವಾಗ, ನಿಮ್ಮ ಮಗಳು ಅದೇ ಮಾತು ನಿಮಗೆ ಹೇಳುವಾಗ, ಇದರ ಪ್ರಪಂಚ ಇದು, ಹಿಂಗಿರೋದೇ ಇದು, ಇಂಥದ್ರೊಳಗೆ ಹಿಂಗೆ ಸತ್ಸಂಗ ಮಾಡ್ಕೋತ ನೀವು ಅದಿರಲ್ಲ, ಅದೇ ಭಾಗ್ಯ. ಮಡಿಕೆಯ ಮಾಡುವರೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಮೊನ್ನೆ ಮೊದಲು, ಶಿವಪದ ನಡಿವಡೆ ಗುರುಪದ ಮೊದಲು. ಗುರುಪದ ನಡಿವಡೆ ಶರಣರ ಸಂಘ. ನೀವೆಲ್ಲ ಶರಣರು, ಎಲ್ಲರೂ ಸೇರ್ಕೊಂಡು ಹಿಂಗೆ ಹಿಂದಿನ ಸತ್ಸಂಗ ಮಾಡ್ತಾ ಇದ್ದೀರ, ನಿಮಗೆ ಯೋಗ್ಯ ಗುರುಗಳು ನಿಮ್ಮಲ್ಲಿ ಬಂದೇ ಬರ್ತಾರೆ. ಏನು ಭಾಳ ಜನ ಬಂದಾರೆ ಇಲ್ಲಿ, ಭಾಳ ದೊಡ್ಡ ದೊಡ್ಡ ಜನ ಬಂದು ಇಲ್ಲಿ ಪ್ರವಚನ ಮಾಡ್ಯಾರ, ಭಾಳ ದೊಡ್ಡವರು ಅವರೆಲ್ಲ. ಇಲ್ಲಿ ವಿಠ್ಠಲ್ ಶಾಸ್ತ್ರಿಗಳಂತ ಒಬ್ಬರು ಬರ್ತಿದ್ರು, ಆಸ್ಥಾನ ವಿದ್ವಾನ್, ಅವರು ಬರ್ತಿದ್ರು, ಭಾಳ ದೊಡ್ಡವರು. ಇವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಭಾಳ ಹಳಬರವರು ವಿಠ್ಠಲ್ ಶಾಸ್ತ್ರಿಗಳು. ಮನೆಗೆ ಅವರು ಸನ್ಯಾಸಿ, ಅವರು ಭಗವತಜ್ಞಾನಿಗಳವರೆಲ್ಲ. ಈ ಮಠದ ಸಂಪ್ರದಾಯದವರು ಹೆಚ್ಚಾಗಿ ಎಲ್ಲರೂ ಓದ್ತಾರೆ ನನಗೆ. ಯಾಕಂದರೆ ಅಲ್ಲಿ ಅಜ್ಜವರು ಬಂದಿದ್ರು ಇಲ್ಲಿ, ಅವಾಗ ಬಂದಾಗ ಎಲ್ಲರೂ ನಿಮ್ಮ ಬಂಧುಗಳೆಲ್ಲರೂ ಪರಿಚಯ ಇದ್ದಾರೆ. ನಿಮ್ಮ ಮಾವನವರು ಅಣ್ಣವರು, ಅವ್ರ ಅಣ್ಣವ್ರು ಎಲ್ಲರೂ ಪರಿಚಯ ಇದ್ದಾರೆ ನನಗೆ. ಅಂಥ ಒಂದು ಪವಿತ್ರ ಜಾಗ ಇದು. ಇಂಥವು ಇದನ್ನು ಹಿಡಿದಿರೋದ್ರಿಂದ ಇಷ್ಟು ಪವಿತ್ರ ನಡೆದಕ್ಕೆ ಹಿಂಗೇ ನಡಿ. ಇದೇ ರೀತಿ ಸ್ತೋತ್ರ ಪೂಜೆ ಹಿಂಗೆ ಸೇರೋದೇನು ಸಾಮಾನ್ಯ ಅಲ್ಲ. ಅದಕ್ಕೆ ಯಾರ್ದಾರ ಇದಕ್ಕೆ ಧಾರಾವಾಹಿ ಗೀರಾವರೆಗೆ ಸೇರ್ಬೋದು, ಇದು ಭಾಳ ಸಾಮಾನ್ಯ ಅಲ್ಲ. ಅದಕ್ಕೆ ನೀವು ಭಾಳ ಪವಿತ್ರ ವ್ಯಕ್ತಿಗಳು. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ಮರಿಸಿ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಏನೂ ಬೇಡ, ನಾನು ಹೋಗ್ತೀನಿ, ಮುಗಿತಲ್ಲ, ನನ್ನ ಕರ್ತವ್ಯ ಮುಗಿತು, ಹೋಗ್ತೀನಿ. ಏನೂ ಬೇಡ, ಏನೂ ಬೇಡ, ಏನೂ ಬೇಡ. ನೀವೇನು ಕೇಳಿದ್ರಲ್ಲ ಅದೇ ಎಲ್ಲ ಫಲ ನಾವು. ಬ್ರಹ್ಮಾನಂದಂ ಸಹಜಾನಂದಾಖ್ಯ ಯೋಗಿವರ್ಯಂಚ ಶ್ರೀ ಚಿಕ್ಕಲಿಂಗಣ್ಣಾಖ್ಯಂ ನಮಾಮಿ ಭಕ್ತ್ಯಾ ಗುರುತ್ರಯಂ ಸತತಂ ಸರ್ವದಾ ತತ್ವದಾಚಾರಂ ದಾತಾರಂ ಜ್ಞಾನ ಸಂಪದಾಂ ಲಿಂಗಣ್ಣಾಖ್ಯಂ ಗುರು ಮಂತ್ರೇ ಸರ್ವಕಲ್ಯಾಣ ಭಾಜನಂ. ಶ್ರೀ ಶ್ರೀ ಚಿಕ್ಕಲಿಂಗಣ್ಣ ಮಹಾಸ್ವಾಮಿಗಳವರ 82ನೇ ವರ್ಷದ ಆರಾಧನಾ ಮಹೋತ್ಸವದ 3ನೇ ದಿನ ಇಂದು. ಇವತ್ತು ನಮಗೆ ಗುರುಗಳು ಬಂದು ಗುರುಗಳ ಮಹಿಮೆ ಎಂಬ ವಿಷಯವನ್ನು ಹೇಳಿದ್ದಾರೆ. ಗುರು ಅಂದರೆ ಯಾರು, ಹೇಗಿರ್ತಾರೆ ಅನ್ನೋದನ್ನ ಶುರು ಮಾಡಿ ಅವಧೂತರು, ಆಚಾರ್ಯರು ಅವರೆಲ್ಲ ಹೇಗಿರ್ತಾರೆ, ಅವರನ್ನ ನಾವು ಹೇಗೆ ಕಂಡ್ಕೋಬೇಕು ಗೊತ್ತಾಗಲ್ಲ. ಅವಧೂತರು ಅಂದ ತಕ್ಷಣ ನಮ್ಗೆ ಹುಚ್ಚಿರ್ತರ ಇರ್ತಾರೆ. ನಿಜ, ನಮಗೆ ನಮ್ಮ ಕಣ್ಣುಗಳಿಗೆ ಅವಾಗ ಅರ್ಥ ಆಗೋದು ತುಂಬ ಕಷ್ಟ. ಅದನ್ನೆಲ್ಲ ಆಚಾರ್ಯರು ಸಿದ್ದೇಶ್ವರ ಸ್ವಾಮಿಗಳನ್ನ ಉದಾಹರಿಸ್ತಾ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತೆ ನಾವು ಶಿವನನ್ನ ಬ್ರಹ್ಮನನ್ನ ತಿಳ್ಕೋಬೇಕು ಅಂದರೆ ಫಸ್ಟ್ ನಮಗೆ ಗುರುಪಥ ಬೇಕು. ಶಿವ ಡೈರೆಕ್ಟಾಗಿ ಸಿಗಲ್ಲ, ಗುರುಗಳ ಮುಖಾಂತರ ಹೋಗಿ ನಮಗೆ ಅಂದರೆ ಗುರುಗಳ ಮಹಿಮೆಯನ್ನು ತುಂಬ ಚೆನ್ನಾಗಿ ಹೇಳುತ್ತೆ. ಅಷ್ಟೇ ಅಲ್ಲ, ಸತ್ಸಂಗ ಯಾಕೆ ಮಾಡಬೇಕು, ನಮಗೆ ಈಗ ಟೈಮ್ ಪಾಸ್ ಮಾಡೋಕ್ಕೆ ಬೇಕಾದಷ್ಟಿಲ್ಲ. ಕೈಯಲ್ಲಿ ಮೊಬೈಲ್ ಇಟ್ಬಿಟ್ರೆ ಸಾಕು, ದಿನ ಪೂರ್ತಿ ಟೈಮ್ ಪಾಸ್ ಮಾಡ್ತೀವಿ. ಆದರೆ ಅಟ್ಲೀಸ್ಟ್ 1 hour ನಮಗೋಸ್ಕರ ನಾವು 1 hour ನಮ್ಮ ಸತ್ಸಂಗ ಮಾಡಿ. ಸತ್ಸಂಗದ ಮಹಿಮೆ ಏನು, ಸತ್ಸಂಗ ಯಾಕೆ ಮಾಡಬೇಕು ಅನ್ನೋದನ್ನು ಸಹ ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಗುರುಗಳಿಗೆ ನಮ್ಮೆಲ್ಲರ
ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಾಳೆ ಒಂದು ಕಾರ್ಯಕ್ರಮ ಹೇಳಿಬಿಡ್ತೀನಿ. ನಾಳೆ ನಾಳೆ ಮಂಗಳವಾರ ವಿದುಷಿ ನಾಗಲಕ್ಷ್ಮಿ ಚಂದ್ರಶೇಖರ್ ಅವರಿಂದ ಶುಕಾಷ್ಟಕ. ಶುಕ ಮಹರ್ಷಿಗಳ ಇವತ್ತು ಗುರುಗಳು ಹೇಳಿದರು ಶುಕ ಮಹರ್ಷಿಗಳು ಯಾರು ಅಂತ. ಅವರ ಒಂದು ಅಷ್ಟಕವನ್ನು ನಾಳೆ ನಾಗಲಕ್ಷ್ಮಿ ಅಮ್ಮ ಬಂದು ಹೇಳೋರಾಗಿದ್ದಾರೆ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಭಾಗವಹಿಸಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಗುರುಗಳೇ